ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 174ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. 173ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಈ ಕಲ್ಪ ಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ ಇದರ 61ನೇ ಪದ್ಯ ಕೊನೆಗೊಂಡಿತ್ತು. ಒಟ್ಟಾರೆ ಪದ್ಯಗಳಲ್ಲಿ 791ನೇ ಪದ್ಯ ಕೊನೆಗೊಂಡಿತ್ತು. ಕಳೆದ ದಿವಸ ಮತ್ತು ಅದರ ಹಿಂದಿನ ದಿವಸ ಈ ಎರಡು ನಾವು ಕಾಲದ ಅತ್ಯಂತ ಸೂಕ್ಷ್ಮ ವಿಭಾಗಗಳನ್ನೆಲ್ಲ ನೋಡಿದೆವು. ವಿಷ್ಣು ರಹಸ್ಯದಲ್ಲಿ ಕಾಲದ ವಿಭಾಗ ಹೇಗಿದೆ, ಹಾಗೆ ಹರಿವಂಶದಲ್ಲಿ ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ, ಮತ್ತು ವಿಷ್ಣು ರಹಸ್ಯಕ್ಕನುಸಾರವಾಗಿ ಹರಿಕಥಾಮೃತ ಸಾರದಲ್ಲಿ ಮತ್ತು ಭಾಗವತದಲ್ಲಿದ್ದನ್ನು ಕೂಡ ವರ್ಣನೆ ನಾವು ಶ್ರವಣ ಮಾಡಿದ್ವಿ. ಈ 4 ಯುಗಗಳು ಸೇರಿದರೆ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳು ಸೇರಿದರೆ 43,20,000 ವರ್ಷಗಳಾಗ್ತವೆ. ಅಂಥ 43,20,000 ವರ್ಷಗಳು ಒಂದು ಮಹಾಯುಗ ಅಂತ ಅನ್ಸ್ಕೋತವೆ. ಆ ಒಂದು ಮಹಾಯುಗಗಳು 1,000 ಬಾರಿ ಸುತ್ತಿದರೆ ಚತುರ್ಮುಖ ಬ್ರಹ್ಮನಿಗೆ ಅದೊಂದು ಹಗಲು. ಅಂಥವು 43,20,000 ವರ್ಷ ರಾತ್ರಿ. ಇದೆಲ್ಲ ಮಾಹಿತಿ ಬಂದಿತ್ತು. 43,20,000 ವರ್ಷವನ್ನು 1000 ಬಾರಿ ಗುಣಿಸಬೇಕು, ಅದು ಹಗಲು ರಾತ್ರಿ ಬಂತಲ್ಲ. ಆಗ ಮನ್ವಂತರ ಅಂದ್ರೆ ಏನು? ಮನ್ವಂತರದ ಅವಧಿ ಅದಲ್ಲಿ ನಮಗೆ ಹಿಂದೆ ಬರಲಿಲ್ಲ. ಅದನ್ನು ಕೂಡ ಈಗ ನಾವು ನೋಡಬೇಕು. ಅಲ್ಲಿ ನಾವು ಪಂಚಾಂಗದಲ್ಲಿ ಶ್ರವಣ ಮಾಡಿದರೆ 43,20,000 ವರ್ಷ ಅಂತ ಏನಿದೆ ಅದನ್ನು 71ರಿಂದ ಗುಣಿಸ್ಬೇಕು. ಅಂಥವು 71 ಮಹಾಯುಗಗಳಾದರೆ ಅದು ಒಂದು ಮನ್ವಂತರ ಅಂತ ಕರೆಸ್ಕೋತದೆ. ಅದು 30,67,20,000 ವರ್ಷ. ಅದು ಒಂದು ಮನ್ವಂತರ. ಆ ಮನ್ವಂತರಗಳು 14 ಬಾರಿ ಕಳೆದ್ರೆ ಅದನ್ನು ಒಂದು ಬ್ರಹ್ಮನ ಹಗಲು ಅಂತ ಕರೀತಾರೆ, ಒಂದು ಕಲ್ಪ ಅಂತ ಕರೀತಾರೆ ಅಂತ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಮಾಹಿತಿ. ಆದರೆ ಆ 30,67,20,000 ಮತ್ತು 20,000 ಅಂತ ಅನ್ನೋದೇನಿದೆ, ಇದನ್ನು 14ರಿಂದ ಗುಣಿಸಿಬಿಟ್ರೆ ಆವಾಗ ಸರಿಯಾಗಿ 432 ಕೋಟಿ ವರ್ಷ ಬರೋದಿಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ ಅಂತ ನಾನು ಅವತ್ತು ಹೇಳಿದ್ದೆ. ಆ ಕಡಿಮೆ ಆಗಿದ್ದನ್ನು ಸರಿತೂಗಿಸ್ಲಿಕ್ಕಾಗಿ ಮತ್ತೆ ಅದಕ್ಕೊಂದಿಷ್ಟು ಸೇರಿಸಬೇಕು ಅಂತ ಪುರಾಣ ಸೂಚನೆ ಕೊಡ್ತದೆ, ಭಾಗವತವು ಕೂಡ ಸೂಚನೆ ಕೊಡ್ತದೆ. ಸಾಧಿಕ ಆ 71ಕ್ಕೆ ಒಂದಿಷ್ಟನ್ನು ಸೇರಿಸಬೇಕು, ಸೇರಿಸಿದಾಗ ಈ ಬ್ರಹ್ಮನ ಹಗಲು ಪರಿಪೂರ್ಣ ಆಗ್ತದೆ ಅಂತ ಹೀಗೆ ಅದನ್ನು ಮಾಹಿತಿ ಕೊಡ್ತದೆ. ಎಷ್ಟನ್ನು ಸೇರಿಸಬೇಕು ಅಂತ ಅನ್ನೋದನ್ನ ಪುರಾಣದಲ್ಲಿ ಎಲ್ಲಿ ಕೂಡ ಹೇಳಲಿಲ್ಲ. ಹರಿವಂಶನೂ ಕೂಡ ಸಾಗ್ರಂ ಸ್ವಲ್ಪ ಏನೋ ಮುಂದಿಂದಿದೆ, ಇನ್ನೂ ಇಷ್ಟು ಸೂಚನೆ ಕೊಟ್ಟಿದೆ. ಅದನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಂಡ್ರೆ ಅದರ ಮಾಹಿತಿ ಎಲ್ಲಿ ಸಿಗ್ತದೆ? ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ ಅಂತ ಕೂಡ ಹೇಳಿದೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು 18,50,000 ಆ ಗುಣಲಬ್ಧಕ್ಕೆ ಸೇರಿಸಿದರೆ ಅದು 432 ಕೋಟಿ ವರ್ಷಕ್ಕೆ ಸರಿಸಮಾನ ಆಗ್ತದೆ ಅಂತ ಕೂಡ ಮಾಹಿತಿ ಹೇಳಿದರು. ಈ 43,20,000 ಅದನ್ನು 71ರಿಂದ ಗುಣಿಸಿದಾಗ ಏನು ಗುಣಲಬ್ಧ ಬಂತಲ್ಲ, 30,67,20,000 ವರ್ಷ ಅಂತ. ಅದನ್ನು ಮತ್ತೆ 14ರಿಂದ ಗುಣಾಕಾರ ಮಾಡಿದಾಗ ಅದು 432 ಕೋಟಿ ಆಗೋದಿಲ್ಲ ಅಂತ ನಾನು ಹೇಳಿದೆ. ಆಗ್ತದೆ ಎಷ್ಟು ಅಂತಂದರೆ 429,40,80,00,000 ವರ್ಷ ಆಗ್ತದೆ. ಹೀಗೆ ಅದು 32 ಕೋಟಿ ಆಗಬೇಕಾದದ್ದು 29 ಕೋಟಿ ಆಯಿತು, 429 ಕೋಟಿ ಆಯಿತು. 3 ಕೋಟಿಯಷ್ಟು, 3 ಕೋಟಿಗಿಂತ ಸ್ವಲ್ಪ ಕಡಿಮೆ, ಇನ್ನೂ ಕಡಿಮೆ ಆಗಿಬಿಡ್ತು. ಇದನ್ನು ಸರಿತೂಗಿಸ್ಲಿಕ್ಕಾಗಿ 18,50,000 ವರ್ಷವನ್ನು ಅದಕ್ಕೆ ಸೇರಿಸಬೇಕು. 18,50,000 ವರ್ಷವನ್ನು ಈ ಗುಣಲಬ್ಧಕ್ಕೆ ಅಂದರೆ 30,67,20,000 ವರ್ಷಕ್ಕೆ ಸೇರಿಸಿ ಅದನ್ನು ಮತ್ತೆ 14ರಿಂದ ಗುಣಾಕಾರ ಮಾಡ್ತಾ ಹೋದರೆ ಅದು 432 ಕೋಟಿ ವರ್ಷಕ್ಕೆ ಸಮೀಪ ಬರ್ತದೆ ಅಂತ ಹೇಳಿದೆ. ಆದರೂ ಅದು ಪೂರ್ಣ ಸಮೀಪ ಅಲ್ಲ, ಒಂದು 20,000 ವರ್ಷ ಬಾಕಿ ಉಳಿತವೆ ಒಟ್ಟು 432 ಕೋಟಿ ವರ್ಷ ಆಗಲಿಕ್ಕೆ. ಹಾಗಾಗಿ 18,57,000 ವರ್ಷ, 18,50,000 ವರ್ಷ ಅಂತ ವರಾಹ ಪುರಾಣದ ಆಧಾರವನ್ನು ಕೊಟ್ಟು ಆಚಾರ್ಯರು ಏನು ಹೇಳ್ತಾರೆ, 18,50,000 ಅಷ್ಟು ಮಾತ್ರ ಅಲ್ಲ, ಅದು 18,51,428 ವರ್ಷ. ಮುಂದೆ
6 ತಿಂಗಳು 25 ದಿನ 17 ಗಂಟೆ 21 ಫಳ ಇಷ್ಟು ತೊಗೊಂಡ್ಬಿಟ್ರೆ, ಹೀಗೆ ಬರೀ 18,50,000 ವರ್ಷ ಅಂತ ತಗೊಳ್ಳೋ ಬದಲು ಇಷ್ಟನ್ನು ತೊಗೊಂಡ್ಬಿಟ್ರೆ ಅದು 432 ಕೋಟಿ ವರ್ಷಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗ್ತದೆ. ನಾನು ಕಳೆದ ದಿವಸ ಹೇಳಿದೆ, ಈ 18,51,000 ವರ್ಷ 428, ಅದಾದಮೇಲೆ 6 ತಿಂಗಳು 25 ದಿನ 17 ಗಂಟೆ 21 ಫಳ ಅಂತಿಷ್ಟೆಲ್ಲ ಬಂತಲ್ಲ, ಇದನ್ನು ಆಧುನಿಕ ಲೆಕ್ಕಾಚಾರದಲ್ಲಿ ಹೇಗೆ ಹೇಳಬೇಕು ಅಂತ ಕೂಡ ಹೇಳಿದ್ದೆ. ಅದನ್ನು 428 ವರ್ಷ 18,51,000 ವರ್ಷ 428 ವರ್ಷ .5743 ಪಾಯಿಂಟ್. ಅದನ್ನು ಮುಂದಿನ ಬಹಳ ಸಂಖ್ಯೆಗಳಿಗೆ ಹೆಚ್ಚು ಬೆಲೆ ಇರೋದಿಲ್ಲ. 5-7 ಅಂತ ತಿಳ್ಕೊಂಡ್ಬಿಟ್ರೆ ಅದು ಅಲ್ಲಿಗೆ ಹೊಂದಾಣಿಕೆ ಆಗ್ತದೆ. ವಸ್ತುತಃ 5-7 ಅಂತ ತಿಳ್ಕೊಂಡ್ರೆ ಬರೇ 5 ಅಂತ ತಿಳ್ಕೊಂಡ್ರೂ ಕೂಡ ಅದು ಈ 432 ಕೋಟಿಗೆ ಸಮೀಪ ಬರ್ತದೆ. 432 ಕೋಟಿ ಆದಮೇಲೆ 432 4-3-2 ಅಂತ ಬರೆದು ಕೊನೆಗೆ 0 ಹಾಕ್ತಾ ಹೋಗ್ತೀವಲ್ಲ, ಆ ಕೊನೆಯ 0 ಹೋಗಿ ಅದು 5 ಆಗ್ತದೆ. ಅಂದರೆ ಈ 18,51,000 ವರ್ಷ 428.50 ಅಂತ ಇಟ್ಕೊಂಡ್ರೆ, ಅರ್ಧ ವರ್ಷ ಅಂತ ಅದನ್ನ ಇಟ್ಕೊಂಡ್ರೆ, 6 ತಿಂಗಳು ಅಂತ ಇಟ್ಕೊಂಡ್ರೆ, ಅದು 432 ಕೋಟಿ ವರ್ಷಕ್ಕಿಂತ ಸ್ವಲ್ಪ ಕೊನೆ ಫಳ ಗಳಿಗೆಯನ್ನು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದಿರಲಿ, 50 ಅಂತ ಇಟ್ಕೊಂಡ್ರು 57 ಅಂತ ಇಟ್ಕೊಂಡು, ನೀನು 57 ಅಂತ ಹೇಳಿದೆ, 57 ಅಂತ ಯಾಕೆ ಹೇಳಿದೆ, 50 ಅಂತ ಯಾಕೆ ಹೇಳಿದೆ, ಅವೆರಡರದ್ದು ಗುಣಲಬ್ಧ ಒಂದೇ. 57 ಅಂತ ಯಾಕೆ ಹೇಳಿ ಕಾರಣ ಅಂತಂದ್ರೆ 20,000 ವರ್ಷ ಕಡಿಮೆ ಆಗ್ತದೆ ಅಂತ ಹೇಳಿದ್ನಲ್ಲ. ಕೇವಲ 18,50,000 ವರ್ಷವನ್ನು ತಿಳ್ಕೊಂಡ್ಬಿಟ್ರೆ 432 ಕೋಟಿ ವರ್ಷಗಳಾಗಲಿಕ್ಕೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಿದ್ದೆ. ಆ ಕಡಿಮೆ ಆಗುವಂತಹ 20,000 ವರ್ಷ ಇದೆಯಲ್ಲ, ಆ 20,000 ವರ್ಷವನ್ನ ಮತ್ತೆ 14 ಭಾಗ ಮಾಡಿದರೆ ಅದು ಈ 428.57 ಆಗ್ತದೆ. ಅದಕ್ಕೆ 57 ಅಂತ ಹೇಳಿದೆ. 57 ಅಂದ್ರು 51 ವಸ್ತಃ ಅದು ಗುಣಲಬ್ಧ ಒಂದೇ ಆಗ್ತದೆ ಕೊನೆಗೆ. ಆದರೂ ಇದೊಂದು ಲೆಕ್ಕಾಚಾರ ಹೇಳಿದೆ. ನೀವು ಯಾವಾಗಾದ್ರೂ ಪುಸ್ತಕ ಎದುರಿಗಿಟ್ಕೊಂಡು ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ತಾ ಹೋದ್ರೆ ಆವಾಗ ಇಂಥ ಕೆಲವು ಸಂಗತಿಗಳನ್ನ ಎಲ್ಲಾದ್ರೂ ವ್ಯತ್ಯಾಸ ಕಂಡ್ರೆ ಅದನ್ನು ಗುರುತಿಸ್ಬೇಕು. 50.57 ಅಂದ್ರು 0.50 ಅಂದ್ರು ಬಹಳ ವ್ಯತ್ಯಾಸ ಬರೋದಿಲ್ಲ. ಆದರೆ 20,000ವನ್ನು ಹಾಗೆ ಗುಣಾಕಾರ ಮಾಡಿದಾಗ ಮಾತ್ರ ಅಷ್ಟು ವ್ಯತ್ಯಾಸ. ಅದು ಬ್ರಹ್ಮನ ಒಂದು ಹಗಲು ಅಂತ ಆಯ್ತು. 432 ಕೋಟಿ ವರ್ಷದ ಒಂದು ಹಗಲು ಅಂಥದ್ದೇ 432 ಕೋಟಿ ವರ್ಷದ ಒಂದು ರಾತ್ರಿ ಆತನಿಗಿದೆ. ಇಂಥದ್ದು 1 ತಿಂಗಳು, ಅಂಥದ್ದು 1 ವರ್ಷ, ಹಾಗೆ ಒಟ್ಟು ಬ್ರಹ್ಮನಿಗೆ ಒಂದು ಹಗಲು. ಈ ಬ್ರಹ್ಮನ ಒಂದು ಆಯುರ್ಮಾನ, ಈ ಬ್ರಹ್ಮನ ಆಯುರ್ಮಾನ ಎಲ್ಲ ಏನಿದೆಯಲ್ಲ, ಈ ಬ್ರಹ್ಮನ ಆಯುರ್ಮಾನ ಅಂತ ಅನ್ನೋದು ಪರಮಾತ್ಮನಿಗೆ ಕೇವಲ ಒಂದು ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ಕಾಲ. ಇದು ನಿಮ್ಮ ಅಂದಾಜಿಗಾಗಿ ಹೇಳಿದ್ದು. ಪರಮಾತ್ಮ ಒಂದು ಬಾರಿ ಕಣ್ಣು ಮಿಟುಕಿಸಿದರೆ ಒಬ್ಬ ಬ್ರಹ್ಮ ಹುಟ್ಟಿ ಆತ ಮುಕ್ತನಾಗ್ತಾನೆ. ಮತ್ತೊಂದು ಬಾರಿ ಕಣ್ಣು ಮಿಟುಕಿಸಿದರೆ ಮತ್ತು 31,104,000 ಕೋಟಿ ವರ್ಷದಷ್ಟು ಪ್ರಳಯ ಆಗ್ತದೆ. ಮತ್ತು 3ನೇ ಸರಿ ಕಣ್ಣು ಮಿಟುಕಿಸಿದ್ರೆ ಮತ್ತೊಬ್ಬ ಬ್ರಹ್ಮ ಹುಟ್ಟಿ ನಾವಿಕಮಲದಿಂದ ಹುಟ್ಟಿ ಆತ ಮುಕ್ತನಾಗ್ತಾನೆ. ಇದು ನೀವು ಅಂದಾಜು ತಿಳ್ಕೊಳ್ಳಿಕ್ಕೆ ಹೇಳಿದೆ ಹೊರತು ಕಾಲ ದೇಶಗಳ ಬಂಧನ ಇಲ್ಲದೇ ಇರುವಂಥ ಪರಮಾತ್ಮನಿಗೆ ಈ ಯಾವ ಒಂದು ರೆಪ್ಪೆ ಮಿಟುಕಿಸುವಷ್ಟು ಕಾಲವೂ ಕೂಡ 31,104,000 ಕೋಟಿ ವರ್ಷ ಅಲ್ಲ. ಇದನ್ನ ಭಾಗವತ ಇತ್ಯಾದಿ ಗ್ರಂಥಗಳಿಗೆ ಅನುಸಾರವಾಗಿ ನಾವು ಕಳೆದ ದಿವಸ ನೋಡಿದ್ದೆವು. ಆದಿ ಮಧ್ಯಾಂತಗಳು ಇಲ್ಲದ ಮಾಧವಗಿದು ಉಪಚಾರವೆಂದು ಮೃಗಾದಿ ವೇದ ಪುರಾಣಗಳು ಕೇಳುವವು ನಿತ್ಯದಲ್ಲಿ. ಮೋದಮಯನ ಅನುಗ್ರಹವ ಸಂಪಾದಿಸಿ ರಮಾ ಬ್ರಹ್ಮ ರುದ್ರೇಂದ್ರಾದಿಗಳು ತಮ್ಮ ತಮ್ಮ ಪದವಿಯ ನೈದಿ ಸುಖಿಸುವರು. ಪರಮಾತ್ಮನಿಗೆ ಈ ಬ್ರಹ್ಮಾದಿ ದೇವತೆಗಳು ಸರಿಸಮಾನರೇ ಅಲ್ಲ. ಹಿಂದಿನ ಪದ್ಯದಲ್ಲಿ ಬಂದಿತ್ತು, ಸುಖ ಶಾಶ್ವತೆಗೆ ಪಾಸಟ ಎಂಬರೇ ಬ್ರಹ್ಮಾದಿ ದಿವಿಜರಣ ಅಂತ 61ನೇ ಪದ್ಯದಲ್ಲಿ ಬಂದಿತ್ತು. 62ನೇ ಪದ್ಯ ಈಗಾಗಲೇ ನಾನು ಹೇಳಿದಂಥ ಅಂಶ ಏನಿದೆ ಭಾಗವತಕ್ಕನುಸಾರವಾಗಿ ನಾನು ಹೇಳಿದ್ದೆ. ಕಾಲೋಯಂ ದ್ವಿಪರಾರ್ಧಾಖ್ಯ, 31,104,000 ಕೋಟಿ ವರ್ಷ ಅಷ್ಟು ಈ ಕಾಲ ಏನಿದೆಯಲ್ಲ ಇದು ನಿಮೇಷ, ಪರಮಾತ್ಮನ ಒಂದು ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ಕಾಲ ಅಂತ ಹೀಗೆ ಹೇಳ್ತಾರೆ. ಈಗ ಹೇಳಿದ್ರು ಕೂಡ ಅದಕ್ಕೆ ಹೆಚ್ಚೇನು ಅರ್ಥ ಇಲ್ಲ. ಆ ಅರ್ಥವನ್ನ ನಾವು ಮನಸ್ಸಿನಲ್ಲೇ ಅನುಸಂಧಾನ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಆದಿ ಮಧ್ಯ ಅಂತ ಇವ್ಯಾವೂ ಇಲ್ಲ ಪರಮಾತ್ಮನಿಗೆ. ಉಳಿದವರಿಗಾದ್ರೆ ಈ ಆದಿ ಮಧ್ಯ ಹಂತಗಳೆಲ್ಲ ಇದ್ದೇ ಇವೆ. ಒಮ್ಮೆ ಹುಟ್ಟಿದವರು ಒಂದು ಬಾರಿ ಸಾಯ್ತೀವಿ, ಸ್ವಲ್ಪ ದಿವಸ ಬದುಕಿರ್ತೀವಿ, ಮತ್ತು ಕೊನೆ ಒಂದು ದಿವಸ ಸಾಯ್ತೀವಿ. ಇದು ಈ ಜಗತ್ತಿಗೆಲ್ಲದಕ್ಕೂ ನಡೆಯುವಂಥ ಸಂಗತಿ. ಈ ಜಗತ್ತಿಗೆಲ್ಲದಕ್ಕೂ ಈ ಸಂಗತಿ ನಡೀತದೆ ಅಂತಂದ ಮೇಲೆ ಈ ಪರಮಾತ್ಮನಿಗೆ ಮಾತ್ರ ಈ ಒಂದು ವ್ಯತ್ಯಾಸ ಅಂತ ಅನ್ನೋದಿಲ್ಲ.
ಆದಿ ಮಧ್ಯ ಅಂತ ಅಂತನೋದೇ ಇಲ್ಲ ಅಂದಮೇಲೆ ಮಾಧವಗೆ ಇದು ಉಪಚಾರ. ಪರಮಾತ್ಮನಿಗೆ ಇದು ಕೇವಲ ಒಂದು ಗೌಣವಾದ ಮಾತಷ್ಟೇ, ನಿಮಗೆ ತಿಳುವಳಿಕೆ ಬರಲಿ ಅಂತ ಹೇಳಿದ ಮಾತಷ್ಟೇ. ಋಗಾದಿ ವೇದ ಪುರಾಣಗಳು ಪೇಳುವವು ನಿತ್ಯದಲ್ಲಿ. ಇದನ್ನೇ ಋಗಾದಿ ವೇದಗಳೆಲ್ಲವೂ ಕೂಡ ಮೇಲಿಂದ ಮೇಲೆ ಹೇಳ್ತಾನೆ ಇವೆ. ವೇದಗಳು ಹೇಳಿವೆ, ಮತ್ತೆ ಭಾಗವತಾದಿ ಪುರಾಣಗಳು ಕೂಡ ಹೇಳಿವೆ. ಮೋದಮಯನ ಅನುಗ್ರಹ ಸಂಪಾದಿಸಿ, ಜ್ಞಾನ ಆನಂದಮಯನಾದಂತಹ ಈ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರೆ ಈ ದೇವತೆಗಳು. ಸಂಪಾದನೆ ಮಾಡಿ ಅವರು ಮುಕ್ತರಾಗಿ ಬಿಡ್ತಾರೆ. ಸಂಪಾದಿಸಿ ರಮಾ ಬ್ರಹ್ಮ ರುದ್ರ ಇಂದ್ರಾದಿಗಳು ತಮ್ಮ ತಮ್ಮ ಪದವಿಯ ನೈದಿ. ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಆ ಪದವಿಯಲ್ಲಿದ್ದಾಳೆ. ಅವಳು ಆ ಪರಮಾತ್ಮನ ಅನುಗ್ರಹವನ್ನು ಹೊಸದಾಗಿ ಸಂಪಾದನೆ ಮಾಡಿ ಮತ್ತೆ ಇದನ್ನ ಪಡ್ಕೊಳ್ಬೇಕಾಗಿಲ್ಲ. ಆದರೂ ಆ ಪರಮಾತ್ಮನ ಕೆಳಗಿರುವಂತಹ ಎಲ್ಲಾ ದೇವತೆಗಳನ್ನು ಅದರಲ್ಲಿ ಸೇರಿಸಿದ್ರಷ್ಟೇ. ಅವರು ತಮ್ಮ ತಮ್ಮ ಪದವಿಯನ್ನು ಐದಿ ಪದವಿಯನ್ನು ಪಡ್ಕೊಂಡು ಸುಖ ಪಡ್ತಾರೆ. ಈ ಕಥಾಮೃತ ಪಾನ ಸುಖ ಸುವಿವೇಕಿಗಳಿಗಲ್ಲದೆ ವೈಷಯಿಕ ವ್ಯಾಕುಲ ಚಿತ್ತರಿಗೆ ದೊರೆಯುವುದೇ ಆವ ಕಾಲದಲ್ಲಿ. ಲೋಕವಾರ್ತೆಯ ಬಿಟ್ಟು ಇದನ್ನು ಅವಲೋಕಿಸುತ್ತಾ ಮೋದಿಪರಿಗೆ ಒಲಿದು ಕೃಪಾಕರ ಜಗನ್ನಾಥ ವಿಠಲ ಹೊರೆವ ನನುದಿನ. ಅದ್ಭುತವಾದಂತಹ ಕಥಾಮೃತವನ್ನ ನಾವು ಹೇಳಿದ್ವಿ. ಜಗನ್ನಾಥದಾಸರಂತಾರೆ ಇಂಥ ಅದ್ಭುತವಾದ ಕಥಾಮೃತ ಪಾನ ಇದೆಯಲ್ಲ, ಈ ಕಥಾಮೃತ ಪಾನ ಅಂತ ಅನ್ನೋದು ಸುವಿವೇಕಿಗಳಿಗಲ್ಲದೆ, ಯಾರು ವಿವೇಕಿಗಳು ಅಂತಿದ್ದಾರೆ ಅಂಥ ವಿವೇಕಿಗಳಿಗಲ್ಲದೆ ಬೇರೆ ಯಾರಿಗಾದರೂ ಸಿಗ್ತದೇನಿದು? ಬೇರೆ ಯಾರಿಗೂ ಇದು ಸಿಗೋದೇ ಸಾಧ್ಯವಿಲ್ಲ. ವೈಶಿಕ ಅಂತಿದೆಯಲ್ಲ, ಅದು ವೈಷಯಿಕ ಅಂತ ಅರ್ಥ. ವಿಷಯ ಸುಖಗಳಲ್ಲಿ ಮನಸ್ಸನ್ನು ಕಳ್ಕೊಂಡಂಥವರಿಗೆ ದೊರೆಯುವುದೇ ಆವ ಕಾಲದಲ್ಲಿ ಏನಾದರೂ ಸಿಗ್ಲಿಕ್ಕೆ ಸಾಧ್ಯವೇ? ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಲೋಕವಾರ್ತೆ ಬಿಟ್ಟು ಇದನ್ನು ಅವಲೋಕನೆ ಮಾಡಿರಿ, ಇದೇ ವಿಷಯಗಳನ್ನ ತಿಳ್ಕೊಳ್ರಿ. ಬಿಟ್ಟು ಇದನ್ನು ಅವಲೋಕಿಸುತ್ತಾ ಯಾರು ಸಂತೋಷ ಪಡ್ತಾರೆ ಅಂಥವರಿಗೆ ಕೃಪಾಕರನಾದಂತಹ ಜಗನ್ನಾಥ ವಿಠಲ ಒಲಿತಾನೆ ಮತ್ತು ಪೊರೆವನು ಅನುದಿನದಿ ನಿತ್ಯವೂ ಕೂಡ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿಗೆ ಈ ಸಂಧಿ ಸಮಾಪ್ತಿಯನ್ನು ಕಾಣ್ತದೆ. ಈ ಸಂಧಿಯಿಂದ ನಾವು ಕಾಣಬೇಕಾದ್ದೇನಂತಂದ್ರೆ, ಇವು ಯಾರ್ಯಾರು ಸಾಧನ ಜೀವಿಗಳು, ಯಾರ್ಯಾರು ಎಷ್ಟೆಷ್ಟು ಸಾಧನೆ ಮಾಡ್ತಾರೆ, ಯಾರ್ದು ಎಷ್ಟು ಸುದೀರ್ಘವಾದ ಸಾಧನೆ ಅಂತನ್ನೋದನ್ನೆಲ್ಲ ಈ ಹರಿಕಥಾಮೃತ ಸಾರದ ಈ ಅಪರೋಕ್ಷ ತಾರತಮ್ಯ ಸಂಧಿ. ಅವರು ಸಾಧನೆ ಎಷ್ಟೆಷ್ಟು ಮಾಡ್ತಾರೆ ಮತ್ತು ಅದರ ಫಲ ಎಷ್ಟು ಉಣ್ತಾರೆ, ಯಾರಿಗೆ ಎಷ್ಟು ಜ್ಞಾನ, ಅದರಲ್ಲಿ ಭಕ್ತಿ ಯೋಗಿಗಳ್ಯಾರು, ಜ್ಞಾನ ಯೋಗಿಗಳ್ಯಾರು, ವಿಜ್ಞಾನ ಯೋಗಿಗಳ್ಯಾರು. ಜ್ಞಾನ ವಿಜ್ಞಾನ ಎರಡನ್ನೂ ಒಂದೇ ಅಂತ ಇಟ್ಕೊಳ್ಳೋಣ. ಭಕ್ತಿ ಯೋಗಿಗಳು ಅಂತಂದ್ರೆ ದೇವಾದಿಗಳು, ಜ್ಞಾನ ಯೋಗಿಗಳು ಅಂತಂದ್ರೆ ಕೆಳಗೆ ಬರುವಂಥ ಚತುರ್ಮುಖ ಬ್ರಹ್ಮ ಮೊದಲಾದಂಥ ದೇವತೆಗಳು, 18 ಲಕ್ಷ ತನಕ ಅವರೆಲ್ಲ ಭಕ್ತಿ ಯೋಗಿಗಳು ಅನಿಸ್ಕೊಳ್ತಾರೆ. ಮುಂದೆ ಇರುವಂಥವರೆಲ್ಲ ಕೆಲವರು ಜ್ಞಾನಯೋಗಿಗಳು, ಸನಕಾದಿಗಳು. ಅದ್ರ ಮುಂದೆ ಇರುವಂಥ ನಾವೆಲ್ಲ ಏನಿದ್ದೇವೆ ನಮ್ಮನ್ನು ಕರ್ಮಯೋಗಿಗಳು ಅಂತ ಅಂದ್ಕೋಬೇಕು. ನಾವು ಕರ್ಮಯೋಗಿಗಳು ಅಂತ ಯಾಕೆ ಅನ್ಸ್ಕೋತೀವಿ ಅಂತ ಅನ್ನೋದನ್ನ ಭಾಗವತ ತಾತ್ಪರ್ಯ ಹೇಳಿತ್ತು. ನಮಗೂ ಕೂಡ ಬರೇ ಕರ್ಮವನ್ನು ಮಾಡ್ಲಿಕ್ಕೆ ಅಧಿಕಾರ, ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಜ್ಞಾನದಲ್ಲಿ ಭಕ್ತಿಯಲ್ಲಿ ಅಧಿಕಾರ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ನಮಗೆ ಕರ್ಮವನ್ನು ಮಾಡದೆ ಹೋದ್ರೆ ಪ್ರತ್ಯವಾಯ ಇದೆ, ಕರ್ಮ ಮಾಡದೆ ಇದ್ರೆ ನಮಗೆ ದೋಷ ಇದೆ. ಅದಕ್ಕಾಗಿ ನಾವು ಹೆದರಿ ಕರ್ಮ ಮಾಡ್ತೇವೆ. ಜ್ಞಾನಿಗಳು ಮತ್ತು ಜ್ಞಾನಯೋಗಿಗಳು ಭಕ್ತಿಯೋಗಿಗಳು ಕೂಡ ಕರ್ಮ ಮಾಡೇ ಮಾಡ್ತಾರೆ. ಅವರು ಹೆದರಿ ಮಾಡೋದಿಲ್ಲ, ನಾವು ಹೆದರಿ ಮಾಡ್ತೇವೆ. ಬಿಟ್ಟರೆ ಏನಾಗಿಬಿಡ್ತದೋ ಅಂತ ಹೆದರಿ ಚಡಪಡಿಸಿ ಕರ್ಮ ಮಾಡ್ತೇವೆ. ಅವರು ಚಡಪಡಿಸದೇನೆ ಕರ್ಮ ಮಾಡ್ತಾರೆ. ಹಾಗಾಗಿ ಅವರನ್ನ ಜ್ಞಾನಯೋಗಿಗಳು ಭಕ್ತಿಯೋಗಿಗಳು ಅಂತ ಕರೀತಾರೆ ಅಷ್ಟೇ. ವಸ್ತುತಃ ಭಕ್ತಿಯೋಗಿಗಳಿಗೂ ಜ್ಞಾನ ಕರ್ಮ ಇದ್ದೇ ಇದೆ. ಮತ್ತೆ ಅಲ್ಲೆಲ್ಲ ವ್ಯತ್ಯಾಸ ಬಂದಿತ್ತು. ಅವರು ಜ್ಞಾನಯೋಗಿಗಳಾದವರು ಈ ಎಲ್ಲ ಪುರಾಣಾದಿ ಶಾಸ್ತ್ರಗಳೆಲ್ಲ ಬಹಳಷ್ಟು ಅವಲೋಕನ ಮಾಡಿ ಗುರುಮುಖಿಯನ್ನು ಅಧ್ಯಯನ ಮಾಡಿ ಆ ಬಳಿಕ ಒಂದು ಶಾಸ್ತ್ರಾರ್ಥ ನಿರ್ಣಯ ಮಾಡ್ಕೋತಾರೆ. ಅದಕ್ಕಾಗಿ ಜ್ಞಾನಯೋಗಿಗಳು ಅಂತಾರೆ. ಭಕ್ತಿಯೋಗಿಗಳಂತ ಜೀವರು ಇರ್ತಾರಲ್ಲ, ಅವರು ತಮ್ಮ ಸ್ವರೂಪದ ಬಲದಿಂದಲೇ, ಪರಮಾತ್ಮ ಅನುಗ್ರಹ ಬಲದಿಂದಲೇ ಇಷ್ಟೊಂದು ಅಧ್ಯಯನವಿಲ್ಲದೇನೂ ಕೂಡ ಅವರು ಆ ಶಾಸ್ತ್ರಾರ್ಥವನ್ನು ತಿಳ್ಕೊಂಡು ಬಿಟ್ಟಿರ್ತಾರೆ. ಅದಕ್ಕಾಗಿ ಅವ್ರನ್ನ ಭಕ್ತಿಯೋಗಿಗಳು ಅನ್ಬೇಕು. ಇದೆಲ್ಲ ಭಾಗವತ ತಾತ್ಪರ್ಯಕ್ಕನುಸಾರವಾಗಿ ಬಂದಿತ್ತು. ಅದಕ್ಕಾಗಿ ಅವರನ್ನು ಭಕ್ತಿಯೋಗಿಗಳು, ಮುಂದೆ ಬಂದವರು ಜ್ಞಾನಯೋಗಿಗಳು, ಆಮೇಲೆ ಬಂದಂಥವ್ರು ನಾವು ಕರ್ಮಯೋಗಿಗಳು. ನಾವು ಕರ್ಮವನ್ನಾದರೂ ಕೂಡ ಸರಿಯಾಗಿ ಮಾಡಲೇಬೇಕು. ಈ ಇದರಿಂದ ನಾವು ತಿಳ್ಕೊಳ್ಬೇಕಾದ್ರು ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಯಾವುದನ್ನು ತಿಳಿದು ಮಾಡ್ತಾರೆ, ಅದು ಸಂಧ್ಯಾವಂದನೆ ಇರ್ಬೋದು, ಮತ್ತು ದೇವರ ಪೂಜೆ ಇರ್ಬೋದು, ತೀರಾ ಸಣ್ಣ ಸಣ್ಣ ಸಂಗತಿಗಳಿಂದ ಹಿಡಿದು ಶ್ರವಣ ಪ್ರವಚನಗಳು, ಅಶ್ವಮೇಧಾದಿ ದೊಡ್ಡ ದೊಡ್ಡ ಯಜ್ಞಗಳು, ಯಾವ ಕರ್ಮವನ್ನೇ ನಾವು ಮಾಡಲಿ ಅದನ್ನು ತಿಳಿದು ಮಾಡಬೇಕು. ತಿಳಿದು ಮಾಡದೆ ಹೋದರೆ ಕರ್ಮ ಅಂತನ್ನೋದು ಮನುಷ್ಯನನ್ನು ಕೇವಲ ಸ್ವರ್ಗ, ನರಕ, ಭೂಲೋಕ ಇವುಗಳಲ್ಲಿ ಸುತ್ತಾಡಿಸ್ತದೆ ಹೊರತು ಆತನನ್ನು ಮುಕ್ತಿಗೆ ತೊಗೊಂಡು ಹೋಗೋದಿಲ್ಲ. ಇದು ತಿಳುವಳಿಕೆ ಇಲ್ಲದೆ ಮಾಡಿದಂಥ ಕರ್ಮದ ಸಮಸ್ಯೆ.
ಮತ್ತೆ ಯಾರ್ಯಾರು ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡ್ತಾರೆ ಅಂತ ನಾವೆಲ್ಲ ಶ್ರವಣ ಮಾಡಿದ್ವಿ. ಚತುರ್ಮುಖ ಬ್ರಹ್ಮ 31,104,000 ಕೋಟಿ ವರ್ಷ ಈ ಒಂದು ಆಯುರ್ಮಾನ ಒಂದು. ಆದರೆ ಅವನಿಗೆ ಇಂಥವು 31,104,000 ಕೋಟಿಗಳು ಒಟ್ಟು 200 ಇವೆ. ಅದರಲ್ಲಿ ಮೊದಲನೇ 100 31,104,000 ಕೋಟಿ ಗುಣಿಸು 100 ಆತ ಅಪರೋಕ್ಷ ಜ್ಞಾನ ಪಡ್ಕೊಳ್ಳಿಕ್ಕಾಗಿ ಉಪಯೋಗ ಮಾಡ್ತಾನೆ. ಅದಾದ್ಮೇಲೆ ಇನ್ನು 100 ಏನಿದೆಯಲ್ಲ, ಆಗ ಮೊದಲು ಆತ ಕಲ್ಕಿ ಅಂತ ಅನ್ಸ್ಕೋತಾನೆ, 98ರಲ್ಲಿ ಲಾತವ್ಯ ಅನ್ಸ್ಕೋತಾನೆ, 198ರಲ್ಲಿ ಲಾತವ್ಯ, 199ರಲ್ಲಿ ಮುಖ್ಯ ಪ್ರಾಣ, 200ರಲ್ಲಿ ಚತುರ್ಮುಖ ಬ್ರಹ್ಮ ಆಗ್ತಾನೆ. ಹಾಗೆ ಆತ ಮುಕ್ತನಾಗ್ತಾನೆ. ಹೀಗೆ 31,104,000 ಕೋಟಿಗಳು ಆತನಿಗೆ 200 ಇದು ಅವನ ಸಾಧನೆ. ಇಂಥವೇ 31,104,000 ಕೋಟಿ ವರ್ಷಗಳು ರುದ್ರನಿಗೆ 100, 50 + 50. ಆಮೇಲೆ ಈ ಇಂದ್ರಾದಿ ದೇವತೆಗಳು ಇಂದ್ರನಿಗೆ 31,104,000 ಕೋಟಿ ವರ್ಷಗಳು 20 + 20. ಸೂರ್ಯ ಮೊದಲಾದವರಿಗೆ ಅವು ಕೇವಲ 10 + 10. ಇನ್ನು ಕೆಲವರಿಗೆ 5 ಇದೆ ಅಂತ ಹೀಗೆ ಬಂತು. ಕೆಲವರಿಗೆಲ್ಲ 5 ಕಲ್ಪ ಸಾಧನೆ ಇದೆ. ಶೇಷ ಶತಕ್ಕೆ 18ನೇ ಕಕ್ಷಾದಲ್ಲಿ ಬರುವಂಥವ್ರು ಕೆಲವರಿದ್ದಾರಲ್ಲ, ಗಣಪತಿ ಮೊದಲಾದವರು, ಅವರಿಗೆಲ್ಲ 8 ಕಲ್ಪದ ಸಾಧನೆ ಇದೆ. ಶೇಷ ಶತ ಜನಕ್ಕೆ 8 ಕಲ್ಪದ ಸಾಧನೆ ಇದೆ. 8 + 8 ಹೀಗೆ ಸಾಧನೆ ಇದೆ. ಇಲ್ಲಿದ್ದವ್ರದೆಲ್ಲ ಎಷ್ಟೆಷ್ಟು ಸಾಧನೆ, ಇದೇನು ನಾವಿಲ್ಲಿ ನಮಸ್ಕಾರ ಮಾಡುವಂಥ ವಿಗ್ರಹಗಳಿವೆಯಲ್ಲ, ಇದೆಲ್ಲ ಎಷ್ಟೆಷ್ಟು ಸಾಧನೆ. ಒಬ್ಬಂದು 100 + 100 ಕಲ್ಪ, ಈಶ್ವರಂದು 50 + 50 ಕಲ್ಪ. ಈ ಕಡೆ ಗಣಪತಿ ಇದ್ದಾನೆ, ಗಣಪತಿದು 8 + 8. ಯಾಕೆಂದ್ರೆ ಆತ ಶೇಷ ಶತಸ್ಥ ದೇವತೆಗಳಿಗೆ ಸಮಾನನಾಗಿದ್ದಾನೆ, ಆ ಕಕ್ಷಾದಲ್ಲಿ ಬರ್ತಾನೆ. ಅದಾದ್ಮೇಲೆ ಕರ್ಮಜ ದೇವತೆ ಅಂತ ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಅವರಿಗೆ 5 + 5 ಕಲ್ಪ, ಮೊದಲು 5 ಕಲ್ಪ, ಆಮೇಲೆ ಇಷ್ಟು ಸಾಧನೆ ಇದೆ. ಇದೆಲ್ಲ ಇದೇ ಸಂಧಿಯಲ್ಲಿ 46, 47 ಇತ್ಯಾದಿ ಪದ್ಯಗಳಲ್ಲಿ ಅದ್ರ ಬಗ್ಗೆ ವರ್ಣನೆ ಬಂದಿತ್ತು. ನಾವು ಕರ್ಮವನ್ನು ಮಾಡ್ಲಿಕ್ಕೆ ಹಿಂಜರಿದ್ರೆ, ಜ್ಞಾನ ಪಡ್ಕೊಳ್ಳಿಕ್ಕೆ ಹಿಂಜರಿದ್ರೆ, ಮತ್ತೆ ಭಕ್ತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಹಿಂಜರಿದ್ರೆ, ಅವರು ಏನು ಅಂದ್ಕೊಂಡವ್ರು, ನಾವು 5 ಕಲ್ಪ, 10 ಕಲ್ಪ, 20 ಕಲ್ಪ, 100 ಕಲ್ಪಗಳ ಗಟ್ಟಲೆ ಸಾಧನೆ ಮಾಡ್ತೀವಿ. ಇವರು ಇದ್ದ ಒಂದು ಜನ್ಮದಲ್ಲಿ ಮೂಲತಃ ಹುಳ ಹುಪ್ಪಟೆಗಳು ಇವರೆಲ್ಲ ಸ್ವರೂಪತಃ. ಇಂಥ ಕ್ಷುದ್ರ ಮಾನವರು ಇವರು ಕೆಲವು ಸಾವಿರ ಜನ್ಮಗಳನ್ನು ಕೂಡ ಸಾಧನೆ ಮಾಡಲಿಕ್ಕೆ ತಯಾರಿಲ್ಲಲ್ಲ ಅಂತ ಅವ್ರು ನಮ್ಮನ್ನು ಅಪಹಾಸ್ಯ ಮಾಡ್ಯಾರ. ಅದು ನಮಗೊಂದು ಯಾವತ್ತೂ ಇರಬೇಕಾಗ್ತದೆ ಎಚ್ಚರ. ಅದಕ್ಕಾಗಿ ಈಗ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಬಂದರೆ, ಅದ್ರ ಹಿಂದೆ ಪುರಂದರದಾಸರು ಆ ಸಂಕಟದಿಂದ ಹೇಳಿದ ಮಾತದು. ಆ ಸಂಕಟದಿಂದ ಹೇಳಿದ ಮಾತಿಗೆ ಇಷ್ಟ ಅರ್ಥ ಇದೆ. ನಿಮಗೆ ಇರೋದೇ ಒಂದೊಂದು ಕಲ್ಪದ ಸಾಧನೆ, ಅದರಲ್ಲಿ ಇದನ್ನು ಮಾಡ್ಕೊಂಡು ಬಿಡ್ರಿ. ಉಪನಿಷತ್ತಿನಲ್ಲಿ ಹೇಳಿದ ಮಾತದು. ಇಹಚೇದ ವೇದಿ ರಥ ಸತ್ಯಮಷ್ಟಿ ನಚೇದಿ ಹಾವೇದಿ ಮಹತೀ ವಿನಷ್ಟಿ. ಇಹ ಚೇತ್, ಇಹ ಈ ಲೋಕದಲ್ಲಿ, ಈ ಜನ್ಮದಲ್ಲಿ, ಅವೇದೀತ್ ತಿಳಿದ್ರೆ, ಅಥ ಆಮೇಲೆ ಸತ್ಯ ಪರಾಕ್ರಮ, ಆ ಸತ್ಯ ನಿಮಗೆ ದೊರೀತಾನೆ. ನಚೇದಿ ಹಾವೇದಿ ಮಹತೀ ವಿನಷ್ಟಿ. ಈಗ ನೀವು ತಿಳ್ಕೊಳ್ಳಿ ಪ್ರಯತ್ನ ಮಾಡದೆ ಹೋದರೆ ದೊಡ್ಡ ಲುಕ್ಸಾನ್ ಇದು. ನಿಮ್ಗೆ ಲುಕ್ಸಾನ್ ಅಲ್ಲದೆ ಇನ್ಯಾರಿಗೂ ಲುಕ್ಸಾನ್ ಅಲ್ಲ ಅಂಥದ್ದು ಅಲ್ಲಿ ಹೇಳಿದ ಮಾತು. ಅದನ್ನೆಲ್ಲ ಹಿಂದೆ ಬೇಕಾಸಿ ನಾನು ಹೇಳಿದ್ದೆ. ಒಬ್ಬ 100 + 100 ಸಾಧನೆ ಮಾಡಿದ, ಮತ್ತೊಬ್ಬ 50 + 50 ಮಾಡಿದ, ಮತ್ತೊಬ್ಬ 8 + 8, ಮತ್ತೊಬ್ಬ 5 + 5. ನಾವು ಅವರಷ್ಟು ಮಾಡದೇ ಇದ್ರು ಸ್ವಲ್ಪ ಆದ್ರೂ ಮಾಡ್ಲಿಕ್ಕೆ ಸಮರ್ಥರಿದ್ದೇವೆ. ಅಷ್ಟು ಯೋಗ್ಯತೆ ಆದರೂ ನಮ್ಗೆ ಇದೆ ಅಂತ ನಾವು ಭರವಸೆ ತಾಳಬೇಕು. ಅದು ಕರುಣಿಸುವವರಂತೆ ಕರುಣಿಸುವ ಅಂತಂದ್ರೆ, ವರಕಪಿಯಂತೆ ಒಲಿಸಲಾರೆ. ಹೌದು, ವರಕಪಿ 100 + 100 ಕಲ್ಪ ಸಾಧನೆ ಮಾಡಿತ್ತು. ಅದರಷ್ಟು ನಾವೇನು ಮಾಡಿಯೆವು? ಒಲಿಸಲಾದೆ ಅರ್ಜುನನಂತೆ ಸಖನಾಗೆ ಅವನು 20 + 20 ಕಲ್ಪ ಸಾಧನೆ ಮಾಡಿದ್ದ. ಬಲಿಯಂತೆ ದಾನ ಮಾಡಲಾರೆ. ಬಲಿ ಅವನು ಕೂಡ ಕರ್ಮಜ ದೇವತೆ, 19 ಕಕ್ಷಾದಲ್ಲಿ ಬರ್ತಾನೆ. ಅವನಿಗೆ ಈ 7 ಕಲ್ಪ ಇತ್ಯಾದಿ ಸಾಧನೆ ಇದೆ. ಒಂದು ಕರ್ಮಜ ದೇವತೆ 5 ಕಲ್ಪ ಸಾಧನೆ ಇದೆ ಒಂದು. ಅಂಥವ್ರು ಅಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇರ್ತಾರೆ, ಅಷ್ಟು ಜ್ಞಾನ ಭಕ್ತಿ ವೈರಾಗ್ಯ ಗಳಿಸಿದವರು ಇರ್ತಾರೆ. ಅವರಿಗೆ ಭಗವಂತ ಒಲಿತಾನೆ. ಆದರೆ ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ಸಾಧನೆ ಮಾಡಿದರೆ ಭಗವಂತ ನಮಗೆ ಒಲಿತಾನೆ ಅಂತ ಅನ್ನೋದನ್ನು ಇಂಥ ಕಲ್ಪಗಳಿಂದ ನಾವು ತಿಳ್ಕೊಳ್ಬೇಕು. ಈ ಕಲ್ಪ ಸಾಧನ ಸಂಧಿಯ ಪ್ರವಚನ ಮತ್ತು ಶ್ರವಣದಿಂದ ತಿಳ್ಕೊಳ್ಬೇಕು. ಇದು ಯಾರ್ಯಾರು ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡಬೇಕು ಅಂತ ಅನ್ನೋದು ಇದೆಯಲ್ಲ. ಒಬ್ಬರು 100 + 100, ಒಬ್ಬರು 50 + 50, ಒಬ್ಬರು ಕೇವಲ 1000 ಜನ್ಮ, 500 ಜನ್ಮ, 2000 ಜನ್ಮ ಇದೆಲ್ಲ ಸಾಧನೆ ಮಾಡಬೇಕು ಅಂತ ಅನ್ನೋದು ಇದೆಯಲ್ಲ. ಇದು ಆಯಾ ವ್ಯಕ್ತಿಯ ಸ್ವರೂಪದಲ್ಲೇ ಹುದುಗಿ ಹೋಗಿರುವಂಥದ್ದು. ಇದೆಲ್ಲ ಸ್ವರೂಪದಲ್ಲೇ ಹುದುಗಿ ಹೋಗಿರೋದ್ರಿಂದ ಅವರು ಅಷ್ಟಷ್ಟು ಕಲ್ಪ ಸಾಧನೆಯಿಂದ ಮಾಡಲಿಕ್ಕೆ ಸಮರ್ಥರಾಗ್ತಾರೆ.
ಅದನ್ನ ಭಾಗವತದ ಕೆಲವು ಶ್ಲೋಕಗಳು ಅದ್ರ ಬಗ್ಗೆ ನಮ್ಮನ್ನು ಎಚ್ಚರಿಸಿವೆ. ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂ ಚ ಎನ್ನಸೌ ತಸ್ಯರ್ಥೆ ಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ. ಇದು ರಾಮಾಯಣದಲ್ಲಿ ಕೂಡ ಬಂದಿತ್ತು. ಉದಿಸಿದ ಸೂರ್ಯ ಒಂದ್ಸರಿ ಅಸ್ತಂಗತ ಆದ ಕೂಡಲೇ ನಾವು ಸಂಕಟ ಪಡಬೇಕು. ವಸ್ತುತಃ ಸೂರ್ಯಾಸ್ತ ಆಯಿತು ಸೂರ್ಯೋದಯ ಆಯಿತು ಅಂತ ನೋಡಿ ಸಂತೋಷ ಪಡೋದಷ್ಟೇ ಅಲ್ಲ. ಯಾಕೆಂದ್ರೆ ಹಗಲು ಮುಗಿದು ಹೋಗಿರ್ತದೆ, ನಮ್ಮೊಂದು ಹಗಲು ಮುಗಿದು ಹೋಗ್ತದೆ. ಮತ್ತೆ ಆತ ಉದಿಸಿ ಬಂದರೆ ರಾತ್ರಿ ಆಯುಷ್ಯ ಮುಗಿದಿರ್ತದೆ. ತಸ್ಯರ್ಥೆ ಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ. ಉತ್ತಮ ಶ್ಲೋಕ ಅಂತ ಪರಮಾತ್ಮ ಅವನ ಕಥೆ ಇಲ್ಲದೇನೆ ಒಂದು ಯಾವುದಾದ್ರು ಕ್ಷಣವನ್ನು ಹಾಳು ಮಾಡಿದರೆ ಕ್ಷಣೋ ನೀತಃ ಅದು ವ್ಯರ್ಥ. ಆಯುರ್ ಹರತಿ ವೈಪುಂಸಾಂ ಅದು ಮನುಷ್ಯನ ಒಂದು ಕ್ಷಣ ಹೋದಂತೆ. ಯಾಕೆಂದ್ರೆ ತರವಃ ಕಿಂ ನ ಜೀವಂತಿ ಭಸ್ತ್ರಾ ಕಿಂ ನ ಶ್ವಸಂಚ್ಯುತ ನಖಾದಂತಿ ನಮೇಹಂತಿ ಕಿಂ ಗ್ರಾಮ ಪಶವೋ ಅಪರೆ ಅಂತ ಭಾಗವತ ಹೇಳ್ತೀವಿ. ಇದೆಲ್ಲ ಭಾಗವತದ 2ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ 17-18 ಶ್ಲೋಕಗಳು. ನಾವು ಬದುಕಿದ್ದೀವಿ ಅನ್ನೋದೇನು ದೊಡ್ಡ ಸಂಗತಿನೇ ಅಲ್ಲ. ಬದುಕು ಅನ್ನೋದು ಪ್ರಶ್ನೆ ಇದೆ. ನಾವು 100 ವರ್ಷ ಬದುಕ್ತೀವಿ, ಅವರೆಲ್ಲ 31,104,000 ಕೋಟಿ ವರ್ಷ ಬದುಕ್ತಾರೆ. ಯಾರೋ ಕೆಲವರು ಮನ್ವಂತರ ಬದುಕೋರಿದ್ದಾರೆ, 30 ಕೋಟಿ 67 ಲಕ್ಷ 20,000 ವರ್ಷ ಬದುಕೋರಿದ್ದಾರೆ. ಇನ್ನು ಕೆಲವರು ಚತುರ್ಮುಖ ಬ್ರಹ್ಮನ ದಿನಗಟ್ಟಲೆ ಬದುಕೋರಿದ್ದಾರೆ. ಆ ಬದುಕು ಅನ್ನೋದು ದೊಡ್ಡದಲ್ಲ, ಹೇಗೆ ಬದುಕು ಅನ್ನೋದೊಂದು ಮುಖ್ಯ. ಯಾಕೆಂತಂದ್ರೆ ತರವಃ ಕಿಂನ ಜೀವಂತೆ, ನಿಮ್ದೇನು ಬದುಕು. ವೃಕ್ಷಗಳು ಬದುಕಿವೆ. ಒಂದು ವೃಕ್ಷವನ್ನ, ಒಂದು ಪೊದೆ, ಒಂದು ಕಾಂಗ್ರೆಸ್ ಗಿಡವನ್ನ ಯಾರು ಕಿತ್ತದೇ ಇದ್ರೆ ಕೆಲವು ಕಾಲದ ಬದುಕ್ತದೆ. 300 ವರ್ಷ 500 ವರ್ಷ ಬದುಕಿವೆ, 1000 ವರ್ಷ ಬದುಕಿರುವಂತಹ ವೃಕ್ಷಗಳಿವೆ. ತರವಃ ಕಿಂನ ಜೀವಂತೆ ಅವು ಬದುಕಿಲ್ವಾ? ಉಸಿರಾಟ ಅವಕ್ಕೂ ಇದೆ. ಅದು ಹೋಗ್ಲಿ, ಈ ತಿದಿ ಇರ್ತದಲ್ಲ, ಕಂಬಾರನ ತಿದಿ, ಅದು ಉಸಿರಾಡ್ತಿರ್ತದೆ, ಕಾಲೆ ಒಳಗೆ ಹೋಗ್ತದೆ ಬರ್ತದೆ. ನಾವು ಉಸಿರಾಡ್ತೀವಿ. ಉಸಿರಾಟ ಮಾಡಿದ್ದಕ್ಕೆ ಏನು ಬೆಲೆ ಇದೆ? ನಾವೆಂದಾದ್ರೂ ಉಸಿರನ್ನು ಹೇಗೆ, ಈಗ ಇದೊಂದು ಸ್ವಾರಸ್ಯ, ಉಸಿರಾಟ ಹೇಗೆ ಆಡಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಬಹಳ ಆಲೋಚನೆ ಮಾಡಬೇಕು ಸಂಗತಿ ಇದು. ಉಸಿರು ಒಳಗೆ ತಗೋಬೇಕಾದ್ರೆ ಬೆನ್ನು ನೆಟ್ಟಗಿರಬೇಕು. ಒಳಗೆ ತಗೊಂಡ್ರೆ ಪೂರ್ಣವಾಗಿ ಉಸಿರನ್ನು ತಗೊಳ್ಬೇಕು, ಎದೆ ಉಬ್ಬಬೇಕು, ಹೊಟ್ಟೆ ಒಳಗೆ ಹೋಗಬೇಕು. ಇದು ಉಸಿರಾಟ ಆಡೋ ಲಕ್ಷಣ. ಉಸಿರನ್ನು ಹೊರಗೆ ಬಿಟ್ಟರೆ ಎದೆ ಕುಗ್ಗಿ ಪೂರ್ತಿ ಉಸಿರು ಹೊರಗೆ ಹೋಗಬೇಕು. ಇಷ್ಟು ಪೂರ್ಣವಾಗಿ ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಬೇಕಾಬಿಟ್ಟು ಬಗ್ಗಿ ಕೂತ್ಕೊಂಡು ಬೇಕಾಬಿಟ್ಟು ಶ್ವಾಸೋಚ್ಛ್ವಾಸ ಮಾಡ್ತೀವಿ. ಆವಾಗ ಆ ಶ್ವಾಸದಿಂದ ಆಗಬೇಕಾದ ಪ್ರಯೋಜನ ಆಮ್ಲಜನಕ ಸರಿಯಾಗಿ ಒಳಗೆ ಹೋಗೋದಿಲ್ಲ. ಮತ್ತು ಹೊರಗೆ ಬರಬೇಕಾದಂಥ ಕಾರ್ಬನ್ ಡೈಆಕ್ಸೈಡ್ ಕೂಡ ಹೊರಗೆ ಸರಿ ಹೋಗೋದಿಲ್ಲ. ವಸ್ತುತಃ ಯೋಗಾಸನದಲ್ಲಿ ಪ್ರಾಣಾಯಾಮ ಅಂತ ಹೇಳ್ತಾರಲ್ಲ, ಕುಂಭಕ, ರೇಚಕ, ಕಪಾಲಭಾತಿ, ಅನುಲೋಮ ವಿಲೋಮ ಅದೆಲ್ಲ ಆಮೇಲೆ ಇರಲಿ. ಸರಿಯಾಗಿ ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಬೆನ್ನು ನೆಟ್ಟಿಗೆ ಮಾಡಿ ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡೋದೇ ಮೊದಲನೇ ಒಂದು ಪ್ರಾಣಾಯಾಮ. ಅದೇ ಒಂದು ಆಸನ. ಮುಂದಿನ ಆಸನಗಳೆಲ್ಲ ಆಮೇಲೆ, ಕುಂಭಕ ಮಾಡೋದು, ರೇಚಕ ಮಾಡೋದು ಅದೆಲ್ಲ ಆಮೇಲೆ. ಹಾಗಾಗಿ ನಮಗೆ ಸರಿಯಾಗಿ ಉಸಿರಾಡಲಿಕ್ಕೂ ಬರೋದಿಲ್ಲ. ನಾವು ಬೇಕಾಬಿಟ್ಟು ಉಸಿರಾಡೋದೇನೋ, ಕಂಬಾರನ ತಿಳಿ ಉಸಿರಾಡೋದೇನೋ ಎಲ್ಲ ಒಂದೇ ಅಂಥದ್ದು ಭಾಗವತ. ನಖಾದಂತಿ ನಮೇಹಂತಿ ಕಿಂ ಬ್ರಾಹ್ಮ ಪಶವಃ. ಊರಲ್ಲಿರುವಂಥ ಪ್ರಾಣಿಗಳು, ಅಡವಿಯಲ್ಲಿರುವಂಥ ಪ್ರಾಣಿಗಳು ನಖಾದಂತಿ ಕಿಂ ತಿನ್ನೋದಿಲ್ಲೇನೋ, ತಿಂತವೆ. ನೀವು ತಿಂದೇನು ದೊಡ್ಡದು ಮಾಡಿದಂಗಾಯ್ತು. ಅವುಗಳಿಗೆ ಅಡುಗೆ ಮಾಡ್ಲಿಕ್ಕೆ ಬರೋದಿಲ್ಲ, ನೀವು ಸ್ವಲ್ಪ ಅಡುಗೆ ಮಾಡ್ಕೊಂಡು ರುಚಿ ರುಚಿಯಾಗಿ ತಿಂತೀರಿ, ಇಷ್ಟೇ ವ್ಯತ್ಯಾಸ. ನಮೇಹಂತಿ ಅವು ಮಲ ವಿಸರ್ಜನೆ ಮಾಡ್ತವೆ, ನೀವು ಮಾಡ್ತೀರಿ. ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಶ್ವವಿಡ್ವಹೋ ವರಾಹೋಷ್ಟ್ರ ಖರೈಸ್ಸ ತುಲ್ಯ ಪುರುಷ ಪಶು ನಯತ್ಕರ್ಣ ಪಥೋಪೇತೋ ಜಾತು ನಾಮ ಗದಾಗ್ರಜ. ಶ್ವ ನಾಯಿ, ಮತ್ತೆ ವಿಟ್ ಅಂದ್ರೆ ಹಂದಿ, ವಿಡ್ವರಾಹ ಅಂದ್ರೆ ಹಂದಿ, ಮತ್ತೆ ಉಷ್ಟ್ರ ಅಂತಂದ್ರೆ ಒಂಟೆ, ಖರ ಅಂದ್ರೆ ಕತ್ತೆ. ಅವುಗಳಿಗೆ ಸಮಾನ ಈ ಮನುಷ್ಯ. ಯಾಕೆ ಸಮಾನ ಅಂತಂದ್ರೆ ಯಾರು ಪರಿಣಾಮವನ್ನು ಭಗವಂತ ನಾಮವಂತ ಕಿವಿಗೆ ಹಾಕೊಳ್ಳೋದಿಲ್ವೋ ಆತ ಆ ಪ್ರಾಣಿಗಳಿಗೆ ಸಮಾನ. ಬಿಲೆ ಬತೋರು ಕ್ರಮ ವಿಕ್ರಮಾನ್ಯೇ ನಷಣ್ವತಃ ಕರ್ಣಪುಟೆ ನರಸ್ಯ ಜಿಹ್ವಾಸತಿ ದಾರ್ದುಕರೀಕೇವ ಸೂತ ನಚೇತ್ ಪ್ರಗಾಯತ್ ತಿರುಗಾಯ ಗಾಥಾಂ. ಯಾವನ ಕಿವಿಗಳು ಅವಳು ಪರಮಾತ್ಮನ ಕಥೆಯನ್ನು ಕೇಳೋದಿಲ್ವೋ ಅವು ಇಲಿ ಹೆಗ್ಗಣಗಳ ತೂತುಗಳು, ಅವೆಲ್ಲ ನೆಲದಲ್ಲಿ ಓಡಾಡ್ತಾವಲ್ಲ ಅಂತ ತೂತುಗಳಷ್ಟೇ. ಅಲ್ಲಿಯೂ ಹರಿಕಥಾಮೃತಸಾರ ಒಳಗೆ ಹೋಗೋದಿಲ್ಲ, ಇಲ್ಲಿಯೂ ಹೋಗಲಿಲ್ಲ. ಹರಿಯ ಗುಣಗಾನ ಮಾಡದೇ ಇರುವಂಥ ನಾಲಿಗೆ ಏನಿದೆ ಅದೊಂದು ಕಪ್ಪೆಯ ನಾಲಿಗೆ, ಅದಕ್ಕೂ ವಟ ವಟ ಅಂತ ಒಂದೊಂದು ಬರ್ತದೆ ಹೊರತು ಇದಕ್ಕೂ ಅಷ್ಟೇ ಬಂದಿರ್ತದೆ. ಯಾವ ತಲೆ
ಅದು ಪೇಟ ಹಾಕೊಂಡಿರ್ಲಿ, ಅದು ಪೆಟ್ಟಿಗೆ ಒಂದು ಪೇಟ ಹಾಕೊಂಡಿರ್ಲಿ, ಕಿರೀಟ ಹಾಕೊಂಡಿರ್ಲಿ, ಮತ್ತೇನನ್ನೇ ಹಾಕೊಂಡಿರ್ಲಿ, ಅಂತಹ ತಲೆಯ ಭಗವಂತನಿಗೆ ಬಾಗದೆ ಹೋದ್ರೆ ಅದು ನಿಮ್ಮ ಕುತ್ತಿಗೆ ಮೇಲಿದ್ದದ್ದು ವ್ಯರ್ಥ. ಕುತ್ತಿಗೆಗೆ ಅದೊಂದು ಭಾರ, ತೆಗೆದು ಹಾಕ್ಬಿಟ್ಟು ಸುಲಭವಾದ್ರೆ ಆಗ್ತದೆ. ಒಂದು ಸ್ವಲ್ಪ ಕೈಗಳು ಚಿನ್ನದ ಬಳೆ ಇತ್ಯಾದಿ ಹಾಕೊಂಡಿದ್ರು. ಶಾವವು ಕರವು ನ ಕುರುತಃ ಸಫರಿಯಾಮ್, ಬಂಗಾರದ ಆಭರಣಗಳು, ಉಂಗುರಗಳು ಇದನ್ನೆಲ್ಲ ಹಾಕೊಂಡಿದ್ರು ಕೂಡ ಹರಿಪೂಜೆ ಮಾಡದೆ ಹೋದ್ರೆ ಅವು ಹೆಣದ ಕೈಗಳು ಅನ್ಬೇಕು. ಶಾವವು ಕರವು ಹೆಣದ ಕೈಗಳವು. ಭಗವಂತನ ಪ್ರತಿಮೆಯನ್ನು ನೋಡಿದಂಥ ಕಣ್ಣುಗಳು ಅವು ನವಿಲ ಗರಿಯ ಕಣ್ಣುಗಳು. ಎಷ್ಟು ಸುಂದರವಾದ ಕಣ್ಣಿದ್ದೇನು, ಅವು ನವಿಲ ಗರಿ ಕಣ್ಣಷ್ಟೇ. ಅವು ಯಾವ ಕಾಲಗಳು ಭಗವಂತನ ಕ್ಷೇತ್ರಕ್ಕೆ ಹೋಗೋದಿಲ್ಲವೋ ಅವು ಮರದ ಕಾಂಡಕ್ಕೆ ಸಮಾನ. ಎಷ್ಟು ಬಲಿಷ್ಠವಾದ ಕಾಲಿದ್ರೇನು. ಭಗವದ್ಭಕ್ತರ ಪಾದ ಧೂಳಿಯನ್ನ ತನ್ನ ತಲೆಗೆ ಏರಿಸ್ಕೊಳ್ಳಿರುವಂಥ ಮನುಷ್ಯ ಅವನು ಬದುಕಿದ್ದು ಕೂಡ ಸತ್ತಂತೇನೆ. ಆ ಭಗವಂತನ ಪಾದಕ್ಕೆ ಏರಿಸಿದಂಥ ತುಳಸಿ ಹೂವು ಅವುಗಳ ಪರಿಮಳವನ್ನು ಆಘ್ರಾಣಿಸಿದಂಥ ಮನುಷ್ಯ ಅದನ್ನು ಆಘ್ರಾಣಿಸಬೇಕು. ಆಘ್ರಾಣಿಸಿದ್ರೆ ಅದನ್ನು ಆಘ್ರಾಣಿಸಬೇಕೆ ಹೊರತು ಇಲ್ಲದೇ ಇದ್ರೆ ಆತ ಶವ ಇದ್ದಂತೆ. ಶ್ವಸನ್ ಶವೋ ಯಸ್ತು ನವೇದ ಗಂಧಂ, ಬದುಕಿದ್ದ ಜೀವಚ್ಛವ ಆತ. ಭಗವಂತನ ನಾಮ ಕಿವಿಗೆ ಬಿದ್ದಾಗ ಭಕ್ತಿ ಭಾವದಿಂದ ಮನಸ್ಸು ಕರಗಿ ನೀರಾಗಬೇಕು, ಮುಖ ಅರಳಬೇಕು, ಕಣ್ಣಲ್ಲಿ ಆನಂದ ಬಾಷ್ಪ ಬರಬೇಕಂತೆ. ತದಶ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈರ್ ಹರಿನಾಮ ಧ್ಯೇಯೈ ನವಿಕ್ರಿಯೇತಾಥ ಮುಖೇ ವಿಕಾರ ನೇತ್ರೇ ಜಲಂ. ಕಣ್ಣಲ್ಲಿ ನೀರು ಬರಬೇಕು, ಮೈ ನಿವಿರೇಳಬೇಕು ಅಂತ. ಇಲ್ಲದೇ ಇದ್ರೆ ಆ ಮನಸ್ಸಲ್ಲ, ಅದೊಂದು ಗಟ್ಟಿ ಕಬ್ಬಿಣ, ಅದು ಬೀಡು ಕಬ್ಬಿಣದನ್ನು ತುಂಡಷ್ಟೇ ಆ ಮನಸ್ಸು. ಅಥಾಭಿದೇಶ್ಯಂಗ ಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನ ಯದಾಹ ವೈಯಾಸಕಿರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟ. ಹೀಗೆ ಹರಿಕಥಾ ಶ್ರವಣ ಇಲ್ಲದೆ ಇದ್ರೆ ಅದು ಎಲ್ಲ ಜೀವನವೂ ವ್ಯರ್ಥ. ಆದ್ರಿಂದ ಆ ಪರೀಕ್ಷಿತ ಕೇಳಿದ್ದಕ್ಕೆ ಶುಕಾಚಾರ್ಯರು ಹೇಳ್ತಾ ಹೋದ್ರಲ್ಲ ಭಾಗವತವನ್ನ, ಅದನ್ನು ನಾನು ನಿಮಗೆ ಹೇಳ್ತೇನೆ ಅಂದರು ವೈಶಂಪಾಯನರು, ಇವರು ಸೂತರು. ನಾನು ಅದನ್ನು ನಿಮಗೆ ಹೇಳ್ತೇನೆ. ಮೊದಲು ವೇದವ್ಯಾಸರು ಶುಕಾಚಾರ್ಯರಿಗೆ ಹೇಳಿದ್ರು, ಶುಕ ಪರೀಕ್ಷಿತನಿಗೆ ಹೇಳಿದ್ದ. ಆ ಪರೀಕ್ಷಿತನಿಗೆ ಈ ಶುಕಾಚಾರ್ಯ ಹೇಳಿದ್ರು. ಮುಂದೆ ಅದನ್ನ ಈ ಸೂತ ಪುರಾಣಿಕರ ಹತ್ರ ಈ ಎಲ್ಲ ಋಷಿಗಳು ಕೇಳಿದರು, ಶೌನಕಾದಿ ಋಷಿಗಳು ಕೇಳಿದರು. ಅದನ್ನ ನಾವಿಲ್ಲಿ ಕುತ್ಕೊಂಡು ಕೇಳ್ತಿದ್ದೀವಿ. ಇದೊಂದು ಪರಂಪರೆ ಇದು. ಅದಕ್ಕಾಗಿ ನೀವು ಅದನ್ನು ಹೇಳಿರಿ ಅಂತ ಆ ಕುಲಪತಿಗಳೆಲ್ಲ ಸೇರಿ ಶೌನಕರನ್ನು ಕೇಳಿದರು ಅಂತ ಭಾಗವತದಲ್ಲಿ ಆ 3ನೇ ಅಧ್ಯಾಯದಲ್ಲಿ ಬರೋದು. ಅಲ್ಲಿಗೆ ಆ 3ನೇ ಅಧ್ಯಾಯ ಕೂಡ ಸಮಾಪ್ತಿಯನ್ನು ಕಂಡಿದೆ. ಇದು ಭಗವಂತನ ಕಥೆಗೆ ಎಷ್ಟು ಮಹತ್ವ ಅಂತ ಅನ್ನೋದನ್ನ, ಅದರಲ್ಲೂ ಅವನು ಅಂತ್ಯಕಾಲದಲ್ಲಿದ್ದವನು ಸಾಧನೆ ಹೇಗಿರಬೇಕು ಅಂತ ಅನ್ನೋದಕ್ಕೆ ಅದು ಇಡೀ ಭಾಗವತದ ವಿವರಣೆ ಇರೋದು. ಮನುಷ್ಯ ಪ್ರತಿಯೊಬ್ಬನು ಕೂಡ ಅಂತ್ಯಕಾಲದಲ್ಲಿದ್ದಂತೆಯೇ. ಯಾಕೆಂತಂದ್ರೆ ಯಾವಾಗ ಜೀವಮಾನದಲ್ಲಿ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಆತ ಬಹಳ ಎಚ್ಚರಿಕೆಯಿಂದ ಬದುಕಬೇಕು ಮನುಷ್ಯ ಜೀವಮಾನದಲ್ಲಿ. ಇಲ್ಲದೆ ಹೋದ್ರೆ ಅವನಿಗೆ ಈ ಕೊನೆಯ ಕಾಲದಲ್ಲಿ ನಾಮಸ್ಮರಣೆ ಬರೋದಿಲ್ಲ. ಇಡೀ ಜೀವಮಾನ ಪೂರ್ತಿ ನಾಮಸ್ಮರಣೆ ಮಾಡಿದವನು ಕೂಡ ಕೊನೆಯ ಕಾಲದಲ್ಲಿ ನಾಮಸ್ಮರಣೆ ಕಾಣ್ತಾನೆ ಅಂತ ನಿಶ್ಚಿತ ಇಲ್ಲ. ಹಾಗಿದ್ದಾಗ ಇಡೀ ಜೀವಮಾನವನ್ನೆಲ್ಲ ಆಮೋದ ಪ್ರಮೋದದಲ್ಲಿ ಯಾರು ಕಳೆದು ಬಿಟ್ಟಿರ್ತಾನೆ ಅಂಥವನಿಗೆ ಯಾವುದೇ ರೀತಿಯಾದಂಥ ನಾಮಸ್ಮರಣೆಯು ಕೂಡ ಕೊನೆಯ ಕಾಲಕ್ಕೆ ಬರೋದಿಲ್ಲ. ಈ ನಾವು ಸಾಧನೆ ಮಾಡಬೇಕು ಅಂತ ಇಷ್ಟೆಲ್ಲ ಬಂತು. ನನಗೆ ಕೆಲವು ಇದೆಲ್ಲ ಹೇಳ್ತಾ ಹೋದಾಗ ಕೆಲವು ಸರಿ ಯಾರು ಒಂದೆರಡು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಆ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡಬೇಕು, ಯಾವುದಾದ್ರು ಉತ್ತರ ಕೊಟ್ಟಿರ್ತೀನಿ. ಅಂಥ ಕೆಲವು ಪ್ರಶ್ನೆಗಳಲ್ಲಿ ಪ್ರಸ್ತುತಪಡಿಸಿ ಅದಕ್ಕೊಂದು ಉತ್ತರನೂ ಕೂಡ ಇಲ್ಲಿ ಹೇಳಿದರೆ ಅದು ಸ್ವಲ್ಪ ಉಪಯೋಗ ಆಗ್ತದೆ ನಮಗೆಲ್ಲರಿಗೂ ಕೇಳೋರಿಗೆ. ಈ ಸಾಧನೆ ಬಗ್ಗೆ ಇಷ್ಟೆಲ್ಲ ಬಂತಲ್ಲ, ಜೀವ ಅಂತ ಅನ್ನೋದು ಸಾತ್ವಿಕ ಜೀವ, ಅದು ಮೂಲತಃ ನಿರ್ವಿಕಾರ, ಪರಮಾತ್ಮನ ಪ್ರತಿಬಿಂಬ. ಅದು ಪರಮಾತ್ಮನ ಪ್ರತಿಬಿಂಬ ಆದಮೇಲೆ ಇಷ್ಟು ನಿರ್ವಿಕಾರ ಅಂದಮೇಲೆ ಅದಕ್ಕೆ ಇಂಥದೆಲ್ಲ ದೊಡ್ಡ ಪ್ರಮಾಣದ ಸಂಕಟ ಯಾಕೆ ಬರ್ತದೆ? ಇಂಥೆಲ್ಲ ಸಂಸಾರ, ಇಂಥ ಸಂಕಟ ಇದೆಲ್ಲ ಅದಕ್ಕೆ ಯಾಕೆ ಬರ್ತದೆ ಅಂತ ಒಂದು ಪ್ರಶ್ನೆ ಮೇಲಿಂದ ಮೇಲೆ ಮನುಷ್ಯನಿಗೆ ಬರ್ತಿರ್ತದೆ. ಅದಕ್ಕೆ ಉತ್ತರ ಏನಂತಂದ್ರೆ, ಜೀವ ಮೂಲತಃ ಅನಾದಿ ನಿರ್ವಿಕಾರ ಹೌದು, ಆದರೆ ಅವನನ್ನು ಕಟ್ಟಿ ಹಾಕಲಿಕ್ಕೆ ಪರಮಾತ್ಮನ ಇಚ್ಛಾ ಅಂತ ಅನ್ನೋದು ಮೊದಲನೇ ಕಾರಣ. ಪರಮಾತ್ಮ ಇಚ್ಛಾ ಅಂತ ಅನ್ನೋದು ಮೊದಲನೇ ಕಾರಣ. ಪರಮಾತ್ಮ ಇಚ್ಛೆ ಪಟ್ಟರೆ ಮುಂದೆ ಪ್ರಕೃತಿಯೂ ಕೂಡ ಆತನನ್ನ ಈ ಬಂಧನ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳಲ್ಲಿ ಆತನನ್ನು ಬಂಧಿಸಿಟ್ಟು ಬಿಡ್ತದೆ. ಗುಣರೂಪ ಅತಿಹ್ಯತೆ, ಇದೆಲ್ಲ ಈ ಸತ್ತತ್ಪರತ್ನಮಾಲ ಅನ್ನುವಂಥ ಗ್ರಂಥದಲ್ಲಿ ಬಂದಿರುವಂಥ ಕೆಲವು ಸಂಗತಿಗಳು.
ಇವರೆಲ್ಲ ಮೂಲತಃ ಜ್ಞಾನ ಆನಂದ ವೈರಾಗ್ಯಾದಿ ಗುಣಗಳಿಂದ ಸಂಪನ್ನರು. ಆದರೂ ಸ್ಥಿತಿ ಸಂಸ್ಥಾ ಹರಿಚ್ಛಯ, ಭಗವಂತನ ಇಚ್ಛೆಗನುಸಾರವಾಗಿ ಅವರು ಸಂಸಾರದಲ್ಲಿ ಬಿದ್ದಿದ್ದಾರೆ. ಮತ್ತು ಮಾಯಾಖ್ಯೆಯ ಮಹಾಲಕ್ಷ್ಮಿಯ, ಅವಳು ಕೂಡ ಮಾಯಾ ಅಂತ ಕರೆಸ್ಕೊಂಡಿದ್ದಾಳೆ. ಅವಳಿಂದಾಗಿಯೂ ಕೂಡ ಲಿಂಗ ತನ್ವ ಕರ್ಮಫಿಶ್ಚ, ಕೊನೆಗೆ ಇವನ ಸ್ವರೂಪ ಶರೀರಕ್ಕೆ ಆವರಣವಾಗಿ ಒಂದು ಲಿಂಗ ಶರೀರ ಇದೆ, ಇವನು ಮಾಡುವಂಥ ಕರ್ಮಗಳಿವೆ. ಮತ್ತು ಗುಣೈಹಿ ಸತ್ವಾಧಿಕೈರಪಿ, ಸತ್ವ ರಜಸ್ವ ತಮಸ್ಸು ಅನ್ನುವಂಥ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ಗುಣಗಳಿವೆ. ಅದಲ್ಲದೆ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಿವೆ. ಇಷ್ಟೆಲ್ಲ ನಮ್ಮನ್ನು ಕಟ್ಟಿ ಹಾಕ್ಲಿಕ್ಕಿವೆ. ಅವಿದ್ಯೆಯ ಪ್ರಕೃತ್ಯಾಚ ಜೀವಾಚ್ಛಾದಕ ಸಂಜ್ಞೆಯ, ನಮ್ಮ ಸುತ್ತ ಪರದೆ ಎಷ್ಟು ಅಂತಂದ್ರೆ, ಮೊದಲು ಸ್ವರೂಪ ಶರೀರಕ್ಕೆ ಒಂದು ಲಿಂಗ ಶರೀರ, ಲಿಂಗ ಶರೀರಕ್ಕೆ ಅನಿರುದ್ಧ ಶರೀರ, ಅದ್ರ ಹೊರಗೆ ಬಾಹ್ಯ ಶರೀರ, ಇಷ್ಟೆಲ್ಲ ನಮಗೆ ಆವರಕಗಳಿವೆ. ಹಾಗಾಗಿ ಪರಮಾತ್ಮನ ಬಗ್ಗೆ ನಮಗೆ ಏನೂ ತಿಳಿದೇ ಇರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇದರ ಮೇಲೆ ಜೀವಾಚ್ಛಾದಕ ಅಂತ ಒಂದು ಪರದೆ ನಮ್ಮ ಎದುರಿಗೆ ದೊಡ್ಡ ಪರದೆ ಇದೆ. ಆ ಪರದೆ ಹರಿಯೋದ ಹೊರತು ನಾವು ಪರಮಾತ್ಮನ ನೋಡೋದಿಲ್ಲ. ಇದೊಂದು ಪರದೆ ನಾವು ಬೇಕಾಬಿಟ್ಟು ಹೇಳ್ಕೊಂಡ್ಬಿಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೂ ಪರಮಾತ್ಮನ ಅನುಗ್ರಹ ಆಗಬೇಕು. ಇದಲ್ಲದೆ ಪರಮಾತ್ಮ ತನ್ನ ಎದುರಿಗೊಂದು ಪರದೆ ಇಟ್ಕೊಂಡಿದ್ದಾನೆ. ನಿಮ್ದೊಂದು ಪರದೆ ಬೇರೆ, ಅವ್ರದ್ದೊಂದು ಪರದೆ ಬೇರೆ, ಇವ್ರದೊಂದು ಪರದೆ ಬೇರೆ, ನಮ್ಮದೊಂದು ಪರದೆ ಬೇರೆ. ಇದು ಹರಿಬೇಕಷ್ಟೇ ಅಲ್ಲ, ಪರಮಾತ್ಮ ತನ್ನೆದುರಿಗಿರುವಂಥ ಪರದೆಯನ್ನು ಸ್ವಲ್ಪ ಸರಿಸಿ ನಿಮಗೆ ತೋರಿಸ್ತಾನೆ. ಆ ಪರದೆಗೆ ಎಂದು ನಾಶ ಇಲ್ಲ, ನಿಮ್ಮ ಪರದೆಗೆ ನಾಶ ಇದೆ. ಸ್ವಗುಣಾಚ್ಛಾದಿಕಾಂ ಹತ್ವ, ನಿಮ್ಮನ್ನ ಮುಚ್ಚಿರುವಂಥ ಪರದೆಯನ್ನು ನಾಶ ಮಾಡಿ ಮತ್ತೆ ಸ್ವಗುಣಾಚ್ಛಾದಿಕಾಂ ವ್ಯಾಘುಟ್ಯ, ಅದನ್ನು ಸ್ವಲ್ಪ ಸರಿಸಿ ಪರಮಾತ್ಮ ತೋರಿಸ್ಕೊತಾನೆ. ಯಮೈವೇಷ ವೃಣುತೆ ತೇನ ಲಭ್ಯ ಅಂತ ಕಾಟಕೋಪನಿಷತ್ತು ಹೇಳಿದೆ. ಸ್ವಲ್ಪ ಆತ ತನ್ನನ್ನು ನಮಗೆ ತೋರಿಸ್ಕೊತಾನೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ. ಮೂಲತಃ ಈ ಜೀವನಿಗೆ ಸ್ವರೂಪ ಶರೀರ ಇದೆ, ಲಿಂಗ ಶರೀರ ಇದೆ. ಅನಿರುದ್ಧ ಶರೀರ ಸೃಷ್ಟಿಗೆ ಬಂದ ಮೇಲೆ ಬಂದದ್ದು, ಸ್ವರೂಪ ಶರೀರ ಅಂತೂ ಭೂಲೋಕದಲ್ಲಿ ಹುಟ್ಟುವಾಗ ಬಂದದ್ದು. ಅಶರೀರನಾದ ಜೀವನಿಗೆ ಶರೀರ ಹುಟ್ಟಲಿಕ್ಕೆ ಏನು ಕಾರಣ ಅಂದರೆ ಈಶ್ವರೇಚ್ಛಾ ಪ್ರಾಥಮಿಕಿ, ಭಗವಂತ ಇಚ್ಛೆ ಪ್ರಾಥಮಿಕ. ತಾಂ ವಿನಾ ನಹಿ ಕಿಂಚನ ಅಂತ ಭಾಗವತದಲ್ಲಿ 2ನೇ ಅಧ್ಯಾಯದ 2ನೇ ಸ್ಕಂದದ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. 3ನೇ ಅಧ್ಯಾಯದಲ್ಲೂ ಕೂಡ ಅದಕ್ಕೆ ಬೇಕಾದಷ್ಟು, 3ನೇ ಸ್ಕಂದದಲ್ಲಿ ಕೂಡ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಹೇಳ್ತಾರೆ. ಮತ್ತೆ ಗೀತಾ ತಾತ್ಪರ್ಯದಲ್ಲೂ ಕೂಡ ದ್ವಿತೀಯ ಪ್ರಕೃತಿ ಪ್ರೋಕ್ತ, ಮೊದಲನೇ ಕಾರಣ ಯಾವುದು? ಜೀವನ ಕಟ್ಟಿ ಹಾಕಲಿಕ್ಕೆ ಪರಮಾತ್ಮನ ಇಚ್ಛೆ. 2ನೇ ಕಾರಣ ಅಂದರೆ ಪ್ರಕೃತಿ. ಮುಂದೆ ಗುಣಾಹ, ಆ ಪ್ರಕೃತಿಯ ಗುಣಗಳು. ತೇಷಾಂ ಸಂಪಾದಕೋ ಭಾವ ಮಮಾಹಮಿತಿ ಯಾಮತಿ, ನಾನು ನನ್ನದು ಅನ್ನುವಂಥ ಭಾವನೆ, ಇವೆಲ್ಲ ಆ ಜೀವನನ್ನು ಕಟ್ಟಿ ಹಾಕಿವೆ. ಕಾರಣಂ ಗುಣಸಂಗೋಸ್ಯ ಸತಸದ್ಯೋನಿ ಜನ್ಮಸು ಅಂತ ಭಗವದ್ಗೀತಾನು ಕೂಡ ಅದನ್ನು ಹೇಳಿದೆ. ಕಾರಣಂ ಸತಸದ್ಯೋನಿ ಜನ್ಮಸು, ಒಳ್ಳೆಯ ಜನ್ಮ ಕೆಟ್ಟ ಜನ್ಮ ಇದೆಲ್ಲ ಜೀವನಕ್ಕೆ ಬರ್ಲಿಕ್ಕೆ ಏನು ಕಾರಣ ಅಂದರೆ ಗುಣಸಂಘ, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳು ಇವನು ಕಟ್ಟಿ ಹಾಕಿರೋದ್ರಿಂದ ಇಂಥ ಸಮಸ್ಯೆ ಇವನಿಗೆ ಬಂದಿದೆ. ಹಾಗಂತ ಹೇಳಿ ನಾವು ದುಃಖ ಪಡಬೇಕಾಗಿಲ್ಲ. ಯಾಕೆಂದರೆ ಯಾವ ಸತ್ವಗುಣ ನಮ್ಮನ್ನು ಜ್ಞಾನೇಂದ್ರಿಯಗಳಲ್ಲಿ ತೊಡಗಿಸಿ ಜ್ಞಾನ ಕೊಡ್ತದೆ, ಆ ಮೂಲಕ ಕಟ್ಟಿ ಹಾಕ್ತದೆ ಸತ್ವಗುಣ. ರಜೋಗುಣ ಕರ್ಮೇಂದ್ರಿಯಗಳನ್ನು ಪ್ರೇರೇಪಿಸಿ ಆ ಮೂಲಕ ಕಟ್ಟಿ ಹಾಕ್ತದೆ. ತಮೋಗುಣ ನಮಗೆ ಆಲಸ್ಯ ಮೋಹ ಇತ್ಯಾದಿಗಳನ್ನು ಬರೆಸಿ ಆ ಮೂಲಕ ಕಟ್ಟಿ ಹಾಕ್ತದೆ. ಆದರೆ ಅದೇ ಸತ್ವಗುಣ ಜ್ಞಾನ ಕೊಡ್ತದೆ ಪರಮಾತ್ಮನ ಇಚ್ಛೆ ಇದ್ದರೆ, ಮತ್ತು ರಜೋಗುಣ ಸತ್ಕರ್ಮಗಳನ್ನು ಮಾಡಿಸ್ತದೆ. ಇದನ್ನು ಗಮನಿಸಬೇಕು. ಯಾವ 3 ಗುಣಗಳು ನಮಗೆ ಬಂಧಕ್ಕಾಗಿದ್ವು ಅವೇ ಗುಣಗಳು ಜ್ಞಾನ ಕೊಡ್ತವೆ. ಸತ್ವಗುಣ ರಜೋಗುಣ ಕರ್ಮ ಮಾಡಿಸ್ತದೆ. ತಮೋಗುಣ ಕೂಡ ನಮಗೆ ತಾರಕನೇ. ಯಾಕೆಂದ್ರೆ ತಮೋಗುಣದ ಕೆಲಸ ಏನು? ದುಃಖ ಕೊಡೋದು, ತ್ರಾಸ ಮಾಡೋದು. ನಾವು ಏಕಾದಶಿ ಉಪವಾಸ ಮಾಡಿ ಬೆಳಿಗ್ಗೆ ಚಳಿಯಲ್ಲಿ ಸ್ನಾನ ಮಾಡಿ ಇತ್ಯಾದಿ ಕಷ್ಟಪಡ್ತೇವಲ್ಲ, ಅಂದ್ರೆ ಪರಮಾತ್ಮನ ಅರಿವಿದ್ದು ಕಷ್ಟಪಟ್ಟು ಮುಂದೆ ಹೋಗ್ತೀವಲ್ಲ, ಅದೆಲ್ಲ ತಮೋಗುಣದ ಕೆಲಸ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಇವೆಲ್ಲ ನಮಗೆ ಇದು ನನಗೂ ಕೂಡ ಹೊಸದೇ. ಪಂಡಿತ ಅಂತ ಅನ್ಸ್ಕೊಂಡು 20 ವರ್ಷ ಆಯ್ತು. ಆದ್ರೆ ಈ ಸಂಗತಿಗಳು ಹೊಸದು. ತಮೋಗುಣ ಬರೇ ಬಂಧಕ ಅಲ್ಲ, ಪರಮಾತ್ಮನ ಇಚ್ಛಾ ಇದ್ರೆ ಆತನ ಇವನ್ನ ಎಬ್ಬಿಸ್ಬೇಕು ಮೇಲೆ ಅಂತ ಅಪೇಕ್ಷೆ ಪಟ್ಟರೆ ತಮೋಗುಣನೂ ಕೂಡ ನಿಮ್ಮ ಕಡೆಯಿಂದ ಏಕಾದಶಿ ಉಪವಾಸ, ವ್ರತೋಪವಾಸ, ಬೆಳಗಿನ ಸ್ನಾನ ಇತ್ಯಾದಿಗಳನ್ನು ಮಾಡಿಸಿ, ಆ ಮನೆಯಿಂದ ಇಲ್ಲಿ ತನಕ ಬರ್ಲಿಕ್ಕೆ ಹಚ್ಚಿ ಶ್ರವಣ ಮಾಡಿಸಿ, ದಣಿವು ಮಾಡಿಸಿ, ಅದು ತಮೋಗುಣನೂ ಕೂಡ ತಾರಕ ಆಗ್ತದೆ ಅಂತ ಹೇಳ್ತಾರೆ. ಇದು ನಾವು ಭರವಸೆ, ಯಾವ ಗುಣಗಳು ನಾವು ಮಾರಕನೋ ಅವೇ ಗುಣಗಳು ತಾರಕ ಆಗಬಲ್ಲವು ಅನ್ನೋದಕ್ಕೆ ನಾವು ಒಂದು ಭರವಸೆ ಇಡಬೇಕಾದದ್ದು. ಇದೆಲ್ಲ ಶಾಸ್ತ್ರಗಳಲ್ಲಿ, ಭಾಗವತ್ ತಾತ್ಪರ್ಯಾದಿಗಳಲ್ಲಿ, ಗೀತಾ ತಾತ್ಪರ್ಯಾದಿಗಳಲ್ಲಿ ಅಲ್ಲದೆ ಹುದುಗಿರುವಂಥ ಸಂಗತಿ ಇದು. ಲಕ್ಷ್ಮಿಯ ವಶಗಯ ಲೋಕೋ ವಿಷ್ಣುನೈವ ವಿಮೋಹಿತ, ವಿಷ್ಣುವೇ ಈ ಜಗತ್ತನನ್ನು, ಈ ಪರಮಾತ್ಮ, ಈ ಜೀವನನ್ನ ಭ್ರಾಂತನನ್ನಾಗಿ ಮಾಡಿದ್ದಾನೆ. ಶ್ರೀಪರ ಪ್ರಕೃತಿ ಪ್ರೋಕ್ತ ಬ್ರಹ್ಮಾಣಿ ತವರ ತಥಾ ಇದು ಶ್ರುತಿಗೀತಾ ತಾತ್ಪರ್ಯೇ. ಶ್ರುತಿಗೀತಾ ಅಂತ ಭಾಗವತ 11ನೇ ಸ್ಕಂದದಲ್ಲಿ ಬಂದಿದೆ, ಇನ್ನೊಂದ್ಸರಿ ಹೇಳಿದ್ದೆ. ಅಲ್ಲೂ ಕೂಡ ಈ ಸಂಗತಿಗಳನ್ನು ಹೇಳ್ತಾರೆ. ಪರಮಾತ್ಮ
ಲಕ್ಷ್ಮೀದೇವಿ, ಮುಂದೆ ಬರುವಂಥ ಭಾರತೀಯ ಸರಸ್ವತಿ, ಇವರೆಲ್ಲರೂ ಕೂಡ ನಮಗೆ ಬಂಧಕರೇ ಆಗ್ತಾರೆ. ಆದರೆ ಭಗವಂತನ ಇಚ್ಛೆ ಇದ್ದು ಅವ್ರು ನಮಗೆ ತಾರಕರಾಗ್ತಾರೆ. ಯಾವ ಜೀವ ಬಂಧನಕ್ಕೊಳಗಾಗಬೇಕು, ಎಷ್ಟು ದಿವಸ ಬಂಧನಕ್ಕೊಳಗಾಗಬೇಕು, ಇವೆಲ್ಲ ಸಂಗತಿ ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಾಗಿವೆ. ಇದು ಸ್ವಾರಸ್ಯ. ಜೀವ ಅನಾದಿ ಕಾಲದಿಂದ ನಿರ್ವಿಕಾರ ಅಥವಾ ಯಾವುದೇ ದೋಷರಹಿತ. ಈ ಸಂಸಾರ ಅಂತನ್ನೋದೆಲ್ಲ ತಾತ್ಕಾಲಿಕವಾದದ್ದು, ಎಲ್ಲ ಸರಿನೇ. ಆದರೆ ಒಬ್ಬ ಜೀವ ಇಷ್ಟು ಕೆಟ್ಟ ಜನ್ಮಗಳನ್ನ ಅನುಭವಿಸಬೇಕು, ಇಷ್ಟು ಕಷ್ಟಪಡಬೇಕು, ಆ ಜೀವ ಇನ್ನೂ ಕಡಿಮೆ ಪಡಬೇಕು. ಈ ಜೀವ 100 ಕಲ್ಪ ಸಾಧನೆ ಮಾಡಬೇಕು, ಆ ಜೀವ 50 ಕಲ್ಪ ಸಾಧನೆ ಮಾಡಬೇಕು. ಇದೆಲ್ಲ ವ್ಯತ್ಯಾಸ ಬಂತಲ್ಲ. ಈ ಎಲ್ಲ ವ್ಯತ್ಯಾಸಕ್ಕೆ ಏನು ಕಾರಣ ಅಂದರೆ ಆ ಜೀವದ ಸ್ವರೂಪದಲ್ಲೇ ಹುದುಗಿದ್ದಂಥ ಒಂದು ಅರ್ಹತಾ ಇದೆ. ಅದಿಲ್ಲದೇನೆ ಪರಮಾತ್ಮ ಏನನ್ನೂ ಮಾಡೋದಿಲ್ಲ. ಒಬ್ಬ ಜೀವನ ಕೈಯಿಂದ ಬೇಕಾಬಿಟ್ಟು 100 ಕಲ್ಪ ಸಾಧನೆ, ಮತ್ತೊಬ್ಬ ಜೀವನ ಕೈಯಿಂದ ಬೇಕಾಬಿಟ್ಟು 50 ಕಲ್ಪ ಸಾಧನೆ, ಒಬ್ಬನನ್ನ ಬಹಳ ಸಂಕಟಕ್ಕೆ ಈಡು ಮಾಡೋದು, ಒಬ್ಬನ ಕಡಿಮೆ ಸಂಕಟಕ್ಕೆ ಈಡು ಮಾಡೋದು, ಒಬ್ಬನ ಕಡೆಯಿಂದ ಬಹಳಷ್ಟು ಶಾಸ್ತ್ರಾರ್ಥ ವಿಚಾರ ಮಾಡಿಸೋದು, ಒಬ್ಬನ ಕಡೆಯಿಂದ ಕಡಿಮೆ ಮಾಡಿಸೋದು, ಇದು ಯಾವುದನ್ನು ಕೂಡ ಪರಮಾತ್ಮ ಬೇಕಾಬಿಟ್ಟಿ ಮಾಡೋದಿಲ್ಲ. ಬೇಕಾಬಿಟ್ಟಿ ಮಾಡಿದ್ರೆ ಆತ ಪಕ್ಷಪಾತಿ ಆಗ್ತಿದ್ದ. ಆ ಪಕ್ಷಪಾತಿ ಅನ್ನೋದು ಪರಮಾತ್ಮನ ನಾವು ಉಪಾಸನೆ ಮಾಡಬೇಕಾದ ಗುಣ ಅಲ್ಲ. ಇವೆಲ್ಲವೂ ಕೂಡ ನಾವು ಎಷ್ಟು ದುಃಖ ಅನುಭವಿಸಬೇಕು, ಯಾವಾಗ ಸಂಸಾರಕ್ಕೆ ಬರಬೇಕು. ಯಾಕಂದ್ರೆ ಜೀವರೆಲ್ಲರೂ ಅನಾದಿಗಳಲ್ಲ, ಅನಾದಿಗಳು ಅನಂತಗಳು. ಆದರೆ ಹಿಂದೆ ಎಷ್ಟೋ ಜೀವರು ಮುಕ್ತಿಗೆ ಬಂದು ಹೋಗಿದ್ದಾರೆ, ಈ ಸಂಸಾರಕ್ಕೆ ಬಂದು ಮುಕ್ತರಾಗಿ ಹೋಗಿದ್ದಾರೆ. ನಾವು ಇವತ್ತು ಬಂದೆವು, ಯಾವಾಗ ಹೋಗ್ತೇವೋ ಗೊತ್ತಿಲ್ಲ, ಹೋಗ್ತೇವೋ ಇಲ್ಲೋ ಅದು ಗೊತ್ತಿಲ್ಲ. ಯಾವಾಗ ಬರಬೇಕು, ಯಾವಾಗ ಹೋಗಬೇಕು, ಇದೆಲ್ಲವೂ ಕೂಡ ನಮ್ಮ ಯೋಗ್ಯತಾದಲ್ಲಿ ಸೇರಿದೆ. ಹಾಗಾಗಿ ಅವ್ರನ್ನ ಆ ಸಂದರ್ಭದಲ್ಲಿ ತರ್ತಾನೆ, ಆ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾನೆ. ಯೋಗ್ಯತಾದಲ್ಲಿ ಇದೆಲ್ಲ ಸೇರಿದ್ದು ಅನ್ನೋದನ್ನು ಒಪ್ಪದೇ ಹೋದರೆ ಪರಮಾತ್ಮ ಪಕ್ಷಪಾತಿ ಆಗಿಬಿಡ್ತಾನೆ ಅನ್ನೋದು. ಕೆಲವರು ಅದ್ರ ಬಗ್ಗೆ ಇನ್ನೂ ಸಂಶಯ ತಾಳ್ತಾರೆ. ಯೋಗ್ಯತಾದಲ್ಲೇ ಈ ನ್ಯೂನತೆಗಳು ಸೇರಿವೆಯಾ? ಯಾಕಂದ್ರೆ ಯೋಗ್ಯತೆಯ ದೃಷ್ಟಿಯಿಂದ ಜೀವ ಪರಿಪೂರ್ಣ ಅಲ್ವಾ? ಸಣ್ಣ ಕೊಡ ಇರ್ಬೋದು, ಕೊಡ ಪರಿಪೂರ್ಣನೇ ಅಲ್ವಾ? ಸಣ್ಣ ಹಂಡೆ ಇರ್ಬೋದು, ಕೊಡ ಪರಿಪೂರ್ಣನೇ ಅಲ್ವಾ? ಜೀವನ ಸ್ವರೂಪ ಯೋಗ್ಯತಾದಲ್ಲಿ ನ್ಯೂನತೆ ಅಂದ್ರೆ ಹೇಗೆ ಅಂತ ಸಂಶಯ ಕೆಲವು ಬಾರಿ ಬರಬಹುದು. ಆದರೆ ಆಳವಾಗಿ ವಿಚಾರ ಮಾಡಿದರೆ ಅದು ಜೀವ ಸ್ವರೂಪ ಯೋಗ್ಯತಾದಲ್ಲೇ ಇಂಥದ್ದೊಂದಿದೆ ಅಂತ ಅನ್ನೋದು ಶಾಸ್ತ್ರಗಳ ವಾಕ್ಯಗಳನ್ನು ಗಮನಿಸಿದರೆ ಅಂಥದೊಂದು ಅರ್ಥ ಅಲ್ಲಿ ಕಳೀತದೆ. ಹೀಗೆ ಜೀವನ ಸ್ವರೂಪ ಯೋಗ್ಯತಾದಲ್ಲೇ ಅಂಥದೊಂದು ನ್ಯೂನತೆ ಇದೆ. ಅದಕ್ಕನುಸಾರವಾಗಿ ಇಂಥ ಎಲ್ಲ ಕೆಲಸಗಳಾಗ್ತವೆ. ಆ ಕೆಲಸಗಳನ್ನು ಹಾಗೆ ಸಂಸಾರಕ್ಕೆ ತಂದು ಅವ್ರನ್ನ ಮತ್ತೆ ತೊಗೊಂಡು ಹೋಗ್ತಾರೆ. ಅದಕ್ಕಾಗಿ ನಮಃ ಪಾರ್ಯಾಯಚ ವಾರ್ಯಾಯಚ ಅಂತ ರುದ್ರಾಧ್ಯಾಯವನ್ನು ಸ್ತೋತ್ರ ಮಾಡಿದೆ. ದೊಡ್ಡ ಸಮುದ್ರದ ಈ ಭಾಗಕ್ಕೆ ನಾವು ನಿಂತಿದ್ರೆ ಇದನ್ನ ಪಾರ ಅಂತಾರೆ, ಈ ತೀರವನ್ನು. ಆ ತೀರವನ್ನ ಅವಾರ ಅಂತ ಕರೀತಾರೆ, ಅವಾರ ಅಂತ ಕರೀತಾರೆ. ಸಮುದ್ರದ ಈ ದಡಕ್ಕೂ ಭಗವಂತ ನಿಯಾಮಕ, ಆ ದಡಕ್ಕೂ ನಿಯಾಮಕ. ಅದೇನು ಬರೇ ಸಮುದ್ರಕ್ಕಲ್ಲ, ಸ್ವಿಮ್ಮಿಂಗ್ ಪೂಲ್ ಈ ದಡಕ್ಕೂ ನಿಯಾಮಕ, ಆ ದಡಕ್ಕೂ ನಿಯಾಮಕ. ಅದು ಉಪಾಸನೆ ಮಾಡಿ ಏನು ಲಾಭ ಏನು? ಅದಲ್ಲ. ಜೀವ ಸೃಷ್ಟಿಗೆ ಬರೋ ಮುಂಚಿನ ಸ್ಥಿತಿ ಈ ದಡ, ಮುಕ್ತನಾಗುವ ಸ್ಥಿತಿ ಏನಿದೆಯಲ್ಲ ಆ ದಡ, ಆ ಎರಡು ದಡಗಳಿಗೆ ಭಗವಂತ ನಿಯಾಮಕ ಅಂತ ಅರ್ಥ. ಇದನ್ನು ರುದ್ರಾಧ್ಯಾಯ ವರ್ಣನೆ ಮಾಡಿದೆ ಅಂತನ್ನೋದನ್ನ ತಿಳ್ಕೊಳ್ಬೇಕು. ನಮ್ಮ ಇರಿಣ್ಯಾಯಚ ಪ್ರಪಥ್ಯಾಯಚ, ಬಂಜರು ಭೂಮಿಗೂ ಭಗವಂತ ನಿಯಾಮಕ. ಯಾವುದು ಬಂಜರು ಭೂಮಿ ಅಂದ್ರೆ ಸಹಾರ ಮರುಭೂಮಿಯೋ ಥಾರ್ ಮರುಭೂಮಿಯೋ ಅದು ಸರಿಯೇ, ಆದರೆ ಅದು ಮುಖ್ಯ ಅಲ್ಲ. ಯಾವ ಹೃದಯದಲ್ಲಿ ಯಾವ ವ್ಯಕ್ತಿತ್ವದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳ ಮೊಳಕೆ ಬೆಳೆಯೋದಿಲ್ವೋ ಅದು ಬಂಜರು ಭೂಮಿ, ಅದಕ್ಕೆ ಭಗವಂತ ನಿಯಾಮಕ. ನಮ್ಮ ಹರಿತ್ಯಾಯಚ, ಹಚ್ಚ ಹಸಿರಾದ ಭೂಮಿಗಳಿಗೂ ನಿಯಾಮಕ. ಯಾವ ಹಚ್ಚ ಹಸಿರಾದ ಭೂಮಿ, ಯಾವ ನದಿ ಬಯಲು ಪ್ರದೇಶ ಅದಲ್ಲ. ಯಾವ ಹೃದಯದಲ್ಲಿ ಶ್ರವಣ ಮಾಡಬೇಕು ಅನ್ನಿಸ್ತದೋ, ಪ್ರವಚನ ಮಾಡಬೇಕು ಅನ್ನಿಸ್ತದೋ ಆ ಹೃದಯಗಳಿಗೆ ನಿಯಾಮಕ, ಆ ವ್ಯಕ್ತಿತ್ವಗಳಿಗೆ ನಿಯಾಮಕ. ಹಾಗೆ ಪ್ರಪತ್ಸಾಯಚ, ಮಹಾಮಾರ್ಗಗಳು. ನಮ್ಮದು ಒಂದು ಬಹಳ ದೊಡ್ಡ ಪ್ರಯಾಣ ಇದು. ಈ ಪ್ರಯಾಣಕ್ಕೆ ಆತ ನಿಯಾಮಕ. ನಮಗೂ ಇದು ನಮ್ಮ ದೃಷ್ಟಿಯಿಂದ ಇದು ದೊಡ್ಡ ಪ್ರಯಾಣವೇ. ಯಾವಾಗ ಹೋಗ್ತೀವೋ ಅಂತ ಗೊತ್ತಿಲ್ಲ, ಯಾವಾಗ ಬಂದಿವೋ ಅದು ಸರಿಯಾಗಿ ಗೊತ್ತಿಲ್ಲ. ಈಗಂತೂ ಇದ್ದೇವೆ ಹೌದು, ಯಾವಾಗ ಹೋಗಿ ತಲುಪ್ತೀವೋ ಗೊತ್ತಿಲ್ಲ. ಆ ದಡವನ್ನು ಆತ ನಮ್ಮನ್ನು ದಾಟಿಸಬೇಕಾಗಿದೆ. ದಡಹಾಯಿಸುವಂತ ಭಗವಂತನ ಅದಕ್ಕಾಗಿ ಸ್ತೋತ್ರ ಮಾಡಬೇಕು. ಆ ದಡಹಾಯಿಸುವಂತ ದಾಸರ ಪದ ಹಾಡುವಾಗ ಇಷ್ಟು ಕಲ್ಪದ ಸಾಧನೆ ಎಲ್ಲ ನಮ್ಮ ಕಣ್ಮುಂದೆ, ಮನಸ್ಸಿನ ಕಣ್ಮುಂದೆ ಇರಬೇಕು. ಅದು ದಾಸರ ಕಣ್ಮುಂದೆ ಇತ್ತು, ನಮ್ಮ ಕಣ್ಮುಂದೆ ಕೂಡ ಇರಬೇಕು. ಅದು ನಮಗೂ ಬಹಳ ದೀರ್ಘವಾದ ಪ್ರಯಾಣವೇ. ಉಳಿದೆಲ್ಲ ದೇವತೆಗಳಿಗೂ ದೀರ್ಘವಾದ ಪ್ರಯಾಣವೇ. ಕೆಲವರಿಗೆ 100 ಕಲ್ಪಗಳ ಪ್ರಯಾಣ, ಕೆಲವರಿಗೆ 50 ಕಲ್ಪದ ಪ್ರಯಾಣ, ಕೆಲವರಿಗೆ 8, ಕೆಲವರಿಗೆ 5, ಕೆಲವರಿಗೆ 20, ಕೆಲವರಿಗೆ 10. ಅದೆಲ್ಲವೂ ಪ್ರಪಥನೆ, ಮಹಾಮಾರ್ಗ. ಆ ಮಹಾಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಬೇಕಾದವನು ಅವನೇ. ಕೆಲವು ಸರಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ, ಕೆಲವು ಸರಿ ಕಂಟ್ರೋಲ್ ಇಟ್ಟು ಕರ್ಕೊಂಡು ಹೋಗ್ತಾನೆ. ತಾಯಿಯಂತೆ ಗರ್ಭಿಣಿ ಸ್ತ್ರೀ ತಾನು ಉಂಡು ಅದನ್ನು ಗರ್ಭಸ್ಥ ಶಿಶುವಿಗೆ ಕೊಡುವಂತೆ ಆತ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನ ದಾಸರು ಈ ಸಂಧಿಯಲ್ಲಿ ಹೇಳಿದ್ದಾರೆ. ಅದೆಲ್ಲವನ್ನು ಕೂಡ ಆ ಸಂಧಿಯ ಮುಕ್ತಾಯ ಸಂದರ್ಭದಲ್ಲಿ ಒಂದು ರೀತಿಯದು ಈ ಇಡೀ ಸಂಧಿ ಇದು ಹರಿಕಥಾಮೃತ ಸಾರದ ಇಡೀ ಗ್ರಂಥದ ಸಾರ ಇದೆ. ಯಾಕೆಂದ್ರೆ ಮನುಷ್ಯನನ್ನ ಸಾಧನೆಯ ಮಾರ್ಗದಲ್ಲಿ ಪ್ರಚೋದಿಸುವಂತ
ಒಂದು ಸಂಧಿ ಇದೆ. ಆ ಇಡೀ ಈ 63 ಪದ್ಯಗಳು ಅದರಲ್ಲೂ ಸ್ವಲ್ಪ ಸಾರವನ್ನ ಯಥಾಮತಿಯಾಗಿ ನಾನು ಹೇಳಿದೆ. ನಾವು ಸಾಧನೆ ಮಾರ್ಗವನ್ನು ಹಿಡಿಯದೇ ಇದ್ದರೆ ನಮ್ಮನ್ನ 50 ಕಲ್ಪ ಸಾಧನೆ ಮಾಡುವವರು, 100 ಕಲ್ಪ ಸಾಧನೆ ಮಾಡುವವರು, 8 ಕಲ್ಪ 5 ಕಲ್ಪ ಸಾಧನೆ ಮಾಡುವವರೆಲ್ಲ ಅಪಹಾಸ್ಯ ಮಾಡ್ಯಾರು. ನಗೆಯೂ ಬರೋದು ಏನಗೆ ಇವ್ರನ್ನ ನೋಡಿ ಅಂತ, ಜಗದ ಹಗರಣ ನೋಡಿ ಅಂತ ಅನ್ನೋದನ್ನು ನಾವು ಯಾವತ್ತೂ ಕೂಡ ಎಚ್ಚರದಲ್ಲಿ ಇಟ್ಕೊಂಡಿರಬೇಕು ಅಂತನ್ನುವಲ್ಲಿಗೆ ಈ ಸಂಧಿ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಈ ಸಂಧಿಯನ್ನ ಒಂದು ವೇಳೆ ನಾಳೆ ನಾಡ್ದಾಗ ಮುಕ್ತಾಯ ಕಂಡಿದ್ರೆ, ನಾಡ್ದಿನ ದಿವಸ ಸಂಕರ್ಷಣ ಒಡೆಯರ ಪುಣ್ಯದಿನ ಇದೆ. ಅವರು ಹರಿಕಥಾಮೃತ ವ್ಯಾಖ್ಯಾನ ಬರೆದಂಥ ಸನ್ಯಾಸಿ. ಅನುಕೂಲ ಇದ್ದರೆ ಆವತ್ತು ಹರಿಕಥಾಮೃತ ಸಂಕರ್ಷಣ ಒಡೆಯರಿಗೆ ಒಂದು ಹಸ್ತೋದಕ ಮಾಡುವಂಥ ನೆನಪಿಟ್ಕೊಳ್ಬೇಕು. ಆ ಸಂಕರ್ಷಣ ಒಡೆಯರು, ಕಮಲಾಪತಿ ದಾಸರು ಮತ್ತು ಎಷ್ಟೆಷ್ಟೋ ಜನ ವ್ಯಾಖ್ಯಾನ ಮಾಡಿದವರೆಲ್ಲ, ವ್ಯಾಸತತ್ವ ಸಿದ್ಧಾಂತ ಕೌಮುದಿ ಅಂತ ಒಂದು ವ್ಯಾಖ್ಯಾನಕಾರರು, ಆ ಎಲ್ಲ ವ್ಯಾಖ್ಯಾನಕಾರರ ಪರಂಪರೆ ಮತ್ತು ಜಗನ್ನಾಥದಾಸರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಕರ್ಮಜ ದೇವತೆ ಅಂತ ರಾಘವೇಂದ್ರ ಸ್ವಾಮಿಗಳು, ಮತ್ತೆ 18ನೇ ಕಕ್ಷಾದಲ್ಲಿ ಬಂದಿರುವಂಥ ಗಣಪತಿ, 5ನೇ ಕಕ್ಷಾದಲ್ಲಿ ಬರುವಂಥ ರುದ್ರ, ಮುಂದೆ 4, 3 ಇತ್ಯಾದಿ ಕಕ್ಷಾದಲ್ಲಿ ಬರುವಂಥ 3ನೇ ಕಕ್ಷಾದಲ್ಲಿ ಬರುವಂಥ ಮುಖ್ಯ ಪ್ರಾಣ ಇತ್ಯಾದಿಗಳು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಕಲಿಮಲ ದೋಷ ನಿವಾರಕನಾಥ ಕೃಷ್ಣ, ಮತ್ತೆ ಜ್ಞಾನದಾಯಕನಾಥ ಪರಶುರಾಮ, ಮತ್ತು ಬಂದ ಜ್ಞಾನವನ್ನು ರಕ್ಷಣೆ ಮಾಡುವಂಥ ಹಯಗ್ರೀವ, ವೇದವ್ಯಾಸ, ದತ್ತ, ಕಪಿಲ, ಇವ್ರದೆಲ್ಲ ಕೆಲಸ, ಜ್ಞಾನವನ್ನು ರಕ್ಷಣೆ ಮಾಡುವ ಕೆಲಸ. ಆ ರೂಪಿಯಾದ ಭಗವಂತನಿಗೆ ಇದು ಅರ್ಪಿತ ಆಗಲಿ ಅನ್ನೋಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.